ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶಂಕರ ಭಗವತ್ಪಾದರು ವೇದಾಂತ ಮತ ರೀತ್ಯ ಅನಾದಿ ಇದ್ದ ವಸ್ತುವು ಅನಂತ ಇರಬೇಕಂತ ನೇಮಿಲ್ಲ. ಅನಾದಿ ಇದ್ದರೂ ಕೂಡ ಅದು ಶಾಂತ ಆಗ್ತದೆ. ಬ್ರಹ್ಮನ ಅನಾದಿತ್ವಕ್ಕೂ ಮಾಯೆ ಅನಾದಿತ್ವಕ್ಕೂ ಅಂತರ ಏನು ಅಂತ ಕೇಳಿದರೆ, ಅದು ಉತ್ಪತ್ತಿ ಇಲ್ಲದೆ ಇರುವುದರಿಂದ ಬ್ರಹ್ಮ ಅನಾದಿ. ಇದು ಮಾಯಾ ಅನಾದಿ ಯಾಕಂದ್ರೆ ಕಾಲ ನಿರ್ಣಯ ಮಾಡಲಿಕ್ಕೆ ಬಾರದ್ದರಿಂದ ಅನಾದಿ. ಕಿಂತು ಇದು ಅನಂತ ಅಲ್ಲ, ಶಾಂತದ, ಇದು ನಾಶ ಆಗುತ್ತದೆ ಅನ್ನತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ಅದನ್ನು ವಿಸ್ತಾರವಾಗಿ ಈ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಏನು ಪ್ರಬೋಧೆ ಮೇಲಿಂದ ಓದಲಿಕ್ಕೆ, ಪ್ರಬೋಧೆ ಸ್ವಪ್ನವತ್ ಸತ್ಯಂ ಸಹ ಮೂಲಂ ವಿನಿಶ್ಯತಿ. ಯಾವುದು ಅದು ಯಾವ ರೀತಿಯಾಗಿ ಸ್ವಪ್ನವು ಎಚ್ಚರವಾದ ಕೂಡಲೇ ಸಮೂಲ ವಿನಶ್ಯತೆ ಆಗಿತ್ತು, ಅದರಂತೆ ಅನಾದ್ಯಪಿ ಇದಂ ಅವಿದ್ಯ, ಅನಾದಿ ಇದ್ದರೂ ಕೂಡ ಇದಂ ಅವಿದ್ಯ ನೋ ನಿತ್ಯಂ, ಇದು ನಿತ್ಯ ಅಲ್ಲ. ಅದರಂತೆ ಪ್ರಾಗ್ ಅಭಾವ ಸ್ಫುಟಂ, ಪ್ರಾಗ್ ಅಭಾವ ಅದು ಅನಾದಿ ಇದ್ದರೂ ಕೂಡ ಹೇಗೆ ಕಪಾಲಗಳಲ್ಲಿ ಅದು ಪ್ರಾಗಭಾವ ಅದ, ಪರಂತು ಉತ್ಪತ್ತಿ ಆದ ಹೇಗೆ ನಾಶವಾಯಿತು, ಅದರಂತೆ ಅನಾದಿರಪಿ ಇದು ಅವಿದ್ಯ ಅಜ್ಞಾನ ಅನಾದಿ ಇದ್ದರೂ ಕೂಡ ವಿಧ್ವಂಸ ಇದು ನಾಶ ಆಗ್ತದೆ. ಹೇಗೆ ಅಂದರೆ ಪ್ರಾಗಭಾವಶ್ಯ ವೀಕ್ಷಿತ, ನಮ್ಮ ಕಣ್ಣು ಮುಂದೆ ಪ್ರಾಗಭಾವ ಕಪಾಲಗಳಲ್ಲಿ ಘಟದ ಪ್ರಾಗಭಾವ ಇದ್ದರೂ ಕೂಡ ಘಟೋತ್ಪತ್ತಿ ಅನಂತರದಲ್ಲಿ ಹೇಗೆ ನಾಶವಾಗುತ್ತದೆಯೋ ಅದರಂತೆ ಅಜ್ಞಾನವು ಅನಾದಿ ಇದ್ದರೂ ಕೂಡ ತತ್ವಜ್ಞಾನ ಅನಂತರದಲ್ಲಿ ಅದು ನಾಶವಾಗುತ್ತದೆ. ಈ ನ್ಯಾಯಶಾಸ್ತ್ರದವರು ಬಂದರು ಅಂದರೆ ಸ್ವಲ್ಪ ಬೆಳೀತದೆ. ಅವ್ರು ಹೇಳೋ ಮಾತು ಅಷ್ಟೇ, ಕೊಡ ಅಂದ್ರೆ ಮುಗಿದೋಯ್ತು, ಘಟತ್ವಾವಚ್ಛಿನ್ನ ಘಟ ಅಂತ ಇಷ್ಟು ಹೆಚ್ಚಿಗೆ ಬಳಸ್ತಾರೆ ಅವರು. ಯಾಕಂದ್ರೆ ಜಾಸ್ತಿ ಮಾತಾಡೋರೇ ನ್ಯಾಯಿಕರು, ವೇದಾಂತಿಗಳು ಭಾಳ ಮಾತಾಡೋಂಗಿಲ್ಲ, ಸುಮ್ಮ ಸಾಕಪ್ಪ ಅಂತಾರೆ. ಅದಕ್ಕೆ ಅದನ್ನು ನ್ಯಾಯ ದೃಷ್ಟಿಯಿಂದ ವಿಸ್ತಾರವಾಗಿ ಈಗ ಹೇಳ್ತಾರೆ. ಯದುಕ್ತಂ ತ್ವಯ ಉಪಾಧಿ ಅನಾದಿತ್ವಂ ಇತಿ ತತ್ತಥೈವ, ಅದು ಹಾಗೆ ಇರಲಿ, ತತ್ತಥೈವ ಇರಲಿ. ಯಾಕೆ ಯಾವುದು ಉಪಾಧಿಯಾಗಿರ್ತಕ್ಕಂಥ ಏನು ಅಜ್ಞಾನದ ಅದರದ್ದು ಏನದ ಅದು ಅನಾದಿತ್ವ ಅದು ಇರಲಿ. ನೀವು ಮುಂದೆ ಹೇಳ್ತೀನಿ ಕೇಳುವ ಅಂದ್ರೆ ಅವರು ಅವಿದ್ಯಾಯ ಕಾರ್ಯಶಾಪೆ, ಅದು ಅಷ್ಟೇ ಅಲ್ಲ, ಅದರ ಕಾರ್ಯವೂ ಕೂಡ ಅನಾದಿ. ಅಜ್ಞಾನ ಅನಾದಿ, ಅದರ ಕಾರ್ಯನೂ ಕೂಡ ಅನಾದಿ. ಅವಿದ್ಯಾ ಕಾರ್ಯಶಾಪಿ ವಿಜ್ಞಾನಮಯ ಕೋಶಸ್ಯ, ವಿಜ್ಞಾನಮಯ ಕೋಶ ಪಂಚಜ್ಞಾನೇಂದ್ರಿಯ ಅಂತಃಕರಣ ಕೂಡಿ ಇನ್ನು ವಿಜ್ಞಾನಕ್ಕೂ ಅದರ ಸುಧ ಅವಿದ್ಯಾಯ ಇವ, ಅವಿದ್ಯೆ ಹೇಗೆ ಅನಾದಿಯೋ ಅದರಂತೆ ಅದನ್ನು ಕೂಡ ಏನಪ್ಪ ಅಂದ್ರೆ ಅನಾದಿತ್ವಂ ಇಷ್ಯತೆ, ಅದಕ್ಕೂ ಅನಾದಿ ಅಂತ ಹೇಳಬೇಕಾಗ್ತದೆ. ಅವಿದ್ಯಾ ಏಕರೂಪತ್ವಾತ್, ಅವಿದ್ಯೆ ಹೆಂಗದ ಒಂದು ಅದು ವಿಚಿತ್ರ ಅಘಟಿತ ಘಟನಾ ಪಟೀಯಸಿರ್ ಮಾಯಾ, ಅಘಟಿತವಾದ ಅಸಂಭವವಾದವನ್ನು ಸಂಭವ ಮಾಡುವುದೇ ಇದು ಮಾಯಾ ಅದ. ಅದು ಹೇಳಿದ್ರು ಏಕರೂಪತ್ವಾತ್ ವಿಚಿತ್ರ ಸೃಷ್ಟಿ ವಿಚಿತ್ರ ಉಪಾಧಿ ನಿಬಂಧನತ್ವಾತ್ ಸರ್ವ ಸಮಸ್ಯ ಪರಮಕೃಪಾಲೋ ಈಶ್ವರಸ್ಯ ವಿಚಿತ್ರ ಕರ್ಮಾಶ್ರಯ ಬುದ್ಧಿರೂಪ ಉಪಾಧಿ ಅಪೇಕ್ಷೆಯ ಅವಶ್ಯಕತ್ವಾತ್ ಬುದ್ಧಿರಿತಿ ತತ್ ಕಾರಣಭೂತಾಯ ಅನಾದಿತ್ವಂ ಆಕಾಮೇನಾಪಿ ಅಂಗೀಕರ್ತವ್ಯಮಿತಿ ಭಾವ. ಇಚ್ಛೆ ಇಲ್ಲದಿದ್ದರೂ ಇದನ್ನು ಸ್ವೀಕಾರ ಮಾಡಲೇಬೇಕು. ಯಾಕೆ
ಅನಿವಾರ್ಯ ಅದ ಇಲ್ಲಂದ್ರೆ ಆಗಂಗನೇ ಇಲ್ಲ. ಯಾವುದೇ ಒಂದು ಕಾರ್ಯ ಆಗ್ಯದ ಅಂದರೆ ನೀವು ಕಾರಣವನ್ನು ಅನಿವಾರ್ಯವಾಗಿ ಅಂಗೀಕಾರ ಮಾಡಲೇಬೇಕು. ಕಾರಣ ಇಲ್ಲದೆ ಕಾರ್ಯ ಉತ್ಪನ್ನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದರ ಕಾರ್ಯ ಆಗ್ಯದ ಅಂದ್ರೆ ಅದು ಒಂದು ಕಾರಣಕ್ಕೆ ಯಾವುದು ಕಾರಣ? ಅದೇ ವಿನಾಕಾರಣನೇ ಕಾರಣ. ಅದಕ್ಕೆ ಎಷ್ಟು ಕಾರಣ ಹೇಳ್ಕೊತ ಹೋಗೋರು ನೀವು? ಎಲ್ಲರೂ ಒಂದು ಸ್ಟಾಪ್ ಆಗಬೇಕಲ್ಲ. ಅದಕ್ಕೆ ಈ ಸಮಸ್ತ ಆದಿಗಳಿಗೆ ಒಂದು ಅನಾದಿ ಒಪ್ಪಬೇಕು. ಆ ಅನಾದಿ ಎಲ್ಲಿ ಹೋದರೂ ಕೂಡ ಕಡೆಗೆ ಒಂದು ಅನಾದಿ ಒಪ್ಪಲೇಬೇಕು, ಅನಿವಾರ್ಯ ಅದ ಅಂತಾರೆ ಅವರು. ಅದಕ್ಕೆ ಅವಿದ್ಯಾ ಏಕರೂಪತ್ವ, ಅವಿದ್ಯೆ ಅನ್ನೋದು ಅದು ಒಂದದ, ಅವಿದ್ಯೆ ಒಂದೇ ಅದು, ಅದರ ಕಾರ್ಯ ಅನಂತ ಅದಾವು. ಅದು ಹೇಳ್ತಾರೆ, ವಿಚಿತ್ರ ಕರ್ಮಾಶ್ರಯ ಬುದ್ಧಿರೂಪ ಉಪಾದ್ಯಪೇಕ್ಷೆಯ. ಅದು ಒಂದು ಅನಂತಕ್ಕೈತಿ. ಸಂಕಲ್ಪ ಹೆಂಗೆ ಮಾಡಿ ಅಂತ ವೇದ ಹೇಳ್ತಾವಲ್ಲ, ಬಹುಶಃ ಪ್ರಿಯ ಏಯ, ನಾನು ಅನಂತ ಆಗಬೇಕು, ಆಯ್ತು ಆಗ್ತದೆ. ಇಚ್ಛೆ ಇಲ್ಲದಂಥ ಮನುಷ್ಯನಿಗೂ ನಮ್ಮ ಒಂದು ದೃಶ್ಯ ಏನರ ಹೋಯ್ತು ಅಂದ್ರೆ ಅಪೇಕ್ಷೆ ಹಾಕೋದು ಸ್ವಾಭಾವಿಕ ಅದ. ಹಣ್ಣು ಅದು ಏನರ ಹೋಯ್ತು ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಮನುಷ್ಯ. ಚಲೋರೆ ಅಂತಾನೆ, ಬೇಕರೆ ಅಂತಾನೆ, ಬ್ಯಾಡ್ರೆ ಏನು ಅಂತಾನೆ, ಸ್ವಾಭಾವಿಕ ಅದ. ಇಚ್ಛೆ ಉತ್ಪನ್ನ ಹಾಕೋದು ಮೊದಲೇ ಇದ್ದು ಪ್ರಶ್ನೆ ಇಲ್ಲ, ಮೊದಲನ್ನು ಪ್ರಶ್ನೆ ಇಲ್ಲ. ಈಗ ನೋಡ್ತು ಇಚ್ಛಾ ಉತ್ಪನ್ನ ಆಯಿತು. ಹಾಗೆ ಹೇಳ್ತಾರೆ ಅವರಪ್ಪ ಅಂದ್ರೆ ಇದು ಅವಿದ್ಯೆ ಹೆಂಗದ ಅಂತ ಕೇಳಿದರೆ ಒಂದೇ ಇದ್ದರೂ ಕೂಡ ವಿಚಿತ್ರ ಸೃಷ್ಟಿ ಇದು ವಿಚಿತ್ರ ಸೃಷ್ಟಿ ಹೆಂಗದಪ್ಪ ಅಂತ ಕೇಳಿದರೆ ಇದಂ ಇತ್ತಂ ಇತಿ ವಕ್ತುಂ ಕೋಪಿ ನ ಶಕ್ಯತೆ. ಇದು ಹಿಂಗೆ ಅದ ಅಂತ ಇದು ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿ ವಿಚಿತ್ರ ಅದ. ಅದಕ್ಕಂತ ಯಾವ ವಿಚಿತ್ರ ಏನಪ್ಪ ಅಂತ ಕೇಳಿದರೆ, ಯಾಕೆ ಉಪಾಧಿ ನಿಬಂಧತ್ವಾತ್, ಉಪಾಧಿಯಿಂದ ಒಂದೇ ಕರೆಂಟು ಭಿನ್ನ ಭಿನ್ನ ಬಲ್ಬಗಳಲ್ಲಿ ಹೆಚ್ಚು ಕಡಿಮೆ ಸಣ್ಣದು ದೊಡ್ಡದು ಪ್ರಕಾಶ ಕಾಣ್ತದೆ. ಅದು ಒಂದೇ ಅದ ಖರೆ, ಪರಂತು ಭಿನ್ನ ಭಿನ್ನ ಉಪಾಧಿ ಮೂಲಕವಾಗಿ ಏನಪ್ಪ ಅಂದ್ರೆ ವಿಚಿತ್ರ ಉಪಾಧಿ ನಿಬಂಧನತ್ವಾತ್, ಉಪಾಧಿಗಳಿಂದ ಕೂಡಿಕೊಂಡು. ಉಪಾಧಿ ಏನಪ್ಪ ಅಂತ ಕೇಳಿದರೆ ಬಂಧನದೊಳಗೆ ಸಿಕ್ಕು. ಹೇಗೆ ಆತ್ಮ ನಿತ್ಯ ಮುಖ್ಯ ಶರೀರದ ಬಂಧನದೊಳಗೆ ಸಿಕ್ಕು ಹೆಂಗೆ ಹುಟ್ಟು ಸಾವು ಅನುಭವಿಸುತ್ತಾನೆ, ಅಂತಃಕರಣದಲ್ಲಿ ಸಿಕ್ಕು ಸುಖ ದುಃಖಗಳು ಅನುಭವಿಸುತ್ತಾನೆ. ಅದರಂತೆ ಉಪಾಧಿ ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದರೆ ಇವೆಲ್ಲ ಪ್ರಾಪ್ತಿ ಆಗ್ತವೆ. ಯಾರಿಗೆ? ಅಸ್ಯ ಪರಮಕೃಪಾಲು ಈಶ್ವರಸ್ಯ. ಪರಮಕೃಪಾಲು, ದಯಾನಿಧಿ, ಕೃಪಾನಿಧಿ, ಪರಮಕೃಪಾಲು. ಏನಪ್ಪ ಅಂದ್ರೆ ಅಪೇಕ್ಷೆ ಇಲ್ಲದೆ ಕೃಪಾ ಮಾಡೋರು. ಅದರ ಪರಮಾತ್ಮ ಮಳೆ ಸುರಿಸ್ತಾನೆ, ಬೆಳಕು ಕೊಟ್ಟಾನೆ, ಇವೆಲ್ಲ ಕೊಟ್ಟಾನ. ಅವನು ಕೃಪಾನಿ, ಭೂಮಿ ಕೊಟ್ಟಾನ, ಆಕಾಶ ಕೊಟ್ಟಾನ, ಹವಾ ಕೊಟ್ಟಾನ. ಇದು ಪರಮಕೃಪಾಲು. ಯಾರು? ಈಶ್ವರಸ್ಯ. ಏನಾಗ್ಯದ? ಇವ ಹಿಂಗ್ಯಾಕಾಯಿತು, ಅವ್ರಿಗೊಂದು ಇವ್ರಿಗೊಂದು ಯಾಕೆ ಮಾಡ್ಯಾನ? ಅವ್ರಿಗೊಂದು ಇವ್ರಿಗೊಂದು ಮಾಡ್ಯಾನ. ಯಾಕೆ ಮಾಡ್ಯಾನ ಅಂತ ಕೇಳಿದ್ರೆ ವಿಚಿತ್ರ ಕರ್ಮಾಶ್ರಯ ಬುದ್ಧಿ ಅಪೇಕ್ಷೆಯ. ವಿಚಿತ್ರ ಅಂದ್ರೆ ನಾನಾ ಜೀವಿಗಳ ನಾನಾ ಕರ್ಮಗಳ ಏನಪ್ಪ ಅಂತ ಕೇಳಿದರೆ ಮೂಲಕವಾಗಿ ಅವರಿಗೆ ಒಂದೇ ವಸ್ತು ಸುಖ ದುಃಖ ಕೊಡ್ತದೆ. ಡಯಾಬಿಟಿಸ್ ಆದವನಿಗೆ, ಡಯಾಬಿಟಿಸ್ ಇದ್ದವನಿಗೆ ಸಕ್ರೆ ದುಃಖ ಕೊಡ್ತದೆ, ಇಲ್ಲದವನಿಗೆ ಸುಖ ಕೊಡ್ತದೆ. ಅದು ಯಾಕೆ ಬಂತು ರೋಗ? ಅವರವರ ಕರ್ಮ, ಅವರವರ ಕ್ರಿಯೆ, ಅವುಗಳಿಂದ ಆಗ್ಯದವರು. ಯಾಕೆ ಸೃಷ್ಟಿ ಹಿಂಗಾಗ್ಯದ ಅಂತ ಕೇಳಿದ್ರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಮಾಡ್ತಾನೆ. ಹೋಟೆಲ್ದಾಗ ಇಟ್ಟಾಗ ಸಾಮಾನು ಮಾಡ್ಯಾರಂದ್ರೆ ಒಂದೇ ಮಾಡಬೇಕು. ಜಿಲೇಬಿನೇ ಅಂದ್ರೆ ಅಲ್ಲೇ ಸಮೋಸ ತಿನ್ನೋನು ಒಬ್ಬದಾನ, ಕಚೋಡಿ ತಿನ್ನೋನು ಒಬ್ಬದಾನ, ಸೇವಾ ಚೂಡ ತಿನ್ನೋರು ಅದಾರ. ಜಿಲೇಬಿಲ್ಲ ಎಲ್ಲ ಸಿಹಿದ್ರು ಕೂಡ ಜಾಮೂನ್ ಬೇರೆ, ರಸಗುಲ್ಲ ಬೇರೆ, ಹೌದಾ, ಜಿಲೇಬಿ ಬೇರೆ ಅದಾರ, ಭಿನ್ನ ಭಿನ್ನ ಅದಾರ. ಅದು ಅವರವರ ಇಚ್ಛೆಗೋಸ್ಕರವಾಗಿ ತಯಾರು ಮಾಡಿರ್ತಾರೆ. ಹೀಗೆ ಸೃಷ್ಟಿ ಹಿಂಗೆ ಕದ ಆದರೆ ಅವರವ್ರ ಕರ್ಮ, ಆ ಕರ್ಮಕ್ಕೆ ಹಂಗೆ ಮಾಡ್ಯ ನಾವು ಪರಮಾತ್ಮ. ವಿಚಿತ್ರ ಕರ್ಮಾಶ್ರಯ ಬುದ್ಧಿ ರೂಪಾದಿ ಅಪೇಕ್ಷೆಯ. ಅವರವರ ಬುದ್ಧಿ, ಗಿರಾಕಿಗಳ ಬುದ್ಧಿ ಏನದ ಅದನ್ನು ನೋಡಿ ಅಂಗಡಿಯ ಮಾಲ್ ತಯಾರು ಮಾಡ್ತಾನೆ. ಎಲ್ಲನೂ ಒಂದೇ ಅನ್ನಂಗಿಲ್ಲ. ಯಾಕೆ? ಎಲ್ಲರೂ ಅಳ್ತಾನೆ. ಸಕ್ಕರೆದೇ ಇದ್ದರೂ ಕೂಡ ಒಬ್ಬ ಜಾಮೂನು ಬಿಡ್ತಾನೆ,
ಒಬ್ಬ ರಸಗುಲ್ಲ ಬೇಡ್ತಾನೆ, ಒಬ್ಬ ಬುಂದ್ಯಾ ಬೇಡ್ತಾನೆ, ಒಬ್ಬ ಲಡ್ಡು ಏನೇನು ಬೇಡ್ತಾರೆ ಅವ್ರ ಪ್ರಕಾರ ತಯಾರು ಮಾಡ್ತಾರೆ ಅವರು. ಅಪೇಕ್ಷೆಯ ಅವಶ್ಯಕತ್ವಾತ್ ಅದು ಹಂಗೆ ಮಾಡೋದು ಅನಿವಾರ್ಯ ಅದ. ಯಾಕೆ ಬೇಡವರ ಅಪೇಕ್ಷೆ ಭಿನ್ನ ಭಿನ್ನ ಅದಾವೆ. ಹಾಗೆ ಜೀವರ ಕರ್ಮಗಳು ಭಿನ್ನ ಭಿನ್ನ ಅದಾವೆ. ಅವರವರ ಕರ್ಮಕ್ಕೆ ಅವರವರ ಭೋಗ. ಕರ್ಮಾಯತ್ತಂ ಫಲಂ ಪುಂಸಾಂ, ಕರ್ಮದಂತೆ ಫಲ ಸಿಗ್ತದೆ. ಅದರಂತೆ ಏನಪ್ಪ ಅಂತ ಕೇಳಿದರೆ ಅದು ಅವಶ್ಯಕತ್ವ ಬುದ್ಧಿರಪಿ ತತ್ ಕಾರಣಭೂತಯ. ಏನಪ್ಪ ಬುದ್ಧಿ ಕಾರಣವಾದ ಇದಕ್ಕೆಲ್ಲ ಕಾರಣವಾದ ಬುದ್ಧಿನೇ ಕಾರಣ. ಈ ಬುದ್ಧಿಯಿಂದಪ್ಪ ವಿಚಿತ್ರ ಕರ್ಮಾಶ್ರಯ ಬುದ್ಧಿ ಉಪಾಕ್ಷಯ ಅವಶ್ಯಕತ್ವ ಬುದ್ಧೇ ತತ್ ಕಾರಣಭೂತಯ. ಅದಕ್ಕೆ ಆ ಬುದ್ಧಿನೇ ಕಾರಣವಾಗಿರುವುದರಿಂದ ಅನಾದಿತ್ವಂ ಅಕಾಮೇನ ಅಂಗೀಕರ್ತವ್ಯ ಮಿತಿ ಭಾವ. ಅವ ಏನು ತನ್ನ ಸಲುವಾಗಿ ಲಡ್ಡು ಮಾಡಿಲ್ಲ ಅಂಗಡಿ ಅವನಿಗೇನು ತಿನ್ನಬೇಕನ್ನೋದು ಇಚ್ಛೆ ಇಲ್ಲ. ಆ ಮಾಡೋರು ತಿನ್ನಂಗೂ ಇಲ್ಲ. ಬರೀ ವಾಸನ ನೋಡಿ ಸಾಕಾಗಿರ್ತವೆ ಅವಕ್ಕೆ, ತಿನ್ನಂಗಿಲ್ಲ ಅವರು. ಮತ್ತು ಯಾಕೆ ಮಾಡ್ತಾನೆ? ಅಲ್ಲದಾರ ಗಿರಾಕಿ ಹೊರಗದವು. ಅಕಾಮೇನಾಪಿ ಅವನಿಗೆ ತಿನ್ನಬೇಕು ಅಂತ ಇಚ್ಛೆ ಇಲ್ಲದಿದ್ದರೂ ಕೂಡ ಹೇಗೆ ಗಿರಾಕಿ ನೋಡಿ ಅವ ಮಾಡ್ತಾನೆ, ಹಾಗೆ ಪರಮಾತ್ಮನಿಗೆ ಇದ್ರದ್ದು ಯಾವುದೇ ಸಂಬಂಧ ಇಲ್ಲದಿದ್ದರೂ ಕೂಡ ಆತ್ಮ ಈ ಜೀವಿಗಳ ಕರ್ಮದಂತೆ ಇಚ್ಛಾದಂತೆ ವ್ಯವಹಾರದಂತೆ ಫಲ, ಅವನಿಗೆ ಫಲ ಸಿಗ್ತದೆ. ಅದಕ್ಕೆ ಹೇಳ್ತಾರೆ ಅವರು ಅಕಾಮೇನಾಪಿ ಅಂಗೀಕರ್ತವ್ಯಂ, ಕರ್ತೃತ್ವಂ ಅಂಗೀಕರ್ತವ್ಯಂ. ಅವನಿಗೇನು ತಿನ್ನೋದು ಅಪೇಕ್ಷೆ ಇಲ್ಲದಿದ್ದರೂ ಕೂಡ ಗಿರಾಕಿಗಳ ಸಂಬಂಧದಿಂದ ಹೆಂಗೆ ಕರ್ತವ್ಯ ಪ್ರವೃತ್ತಿ ಆಗ್ತಾನೆ ಅದರಂತೆ ಇಲ್ಲಿ ಪರಮಾತ್ಮನ ಕೂಡ ಮಾಡ್ತಾನವ ಪರಮಾತ್ಮ. ಇದಾನಿಂ ತಸ್ಯ ನಿವೃತ್ತಿಂ ಅಹ. ಇದರ ನಿವೃತ್ತಿ ಹೆಂಗಾಗ್ತದ? ಆಯಿತು ಆಗೋದಾಗ್ಯದ. ನಿವೃತ್ತಿ ಹೆಂಗಾಗ್ತದ ಅಂತ ಕೇಳಿದರೆ ವಿದ್ಯೆಯಿಂದ ಹೇಳ್ತಾರೆ. ವಿದ್ಯಾಯಾಮ್ ಎಂಥದ್ದು? ಉಪನಿಷತ್ ಜಾತಾಯಾಮ್. ಅದ ಉಪನಿಷತ್ತಿನಿಂದ ಉತ್ಪನ್ನವಾದ. ಎಲ್ಲರೂ ಉಪನಿಷತ್ತೇ ಹೇಳ್ತಾವೆ. ದ್ವೈತಿಗಳು ಉಪನಿಷತ್ತೇ ಹೇಳ್ತಾವೆ, ವಿಶಿಷ್ಟಾದ್ವೈತ ಉಪನಿಷತ್ತೇ ಹೇಳ್ತಾನೆ, ಇವರು ಉಪನಿಷತ್ತು ಹೇಳ್ತಾರೆ. ಪರಂತು ಅದು ಮೂಲ ಸ್ರೋತ ಅದ. ಒಂದೇ ತಾಯಿಯಿಂದ ಹುಟ್ಟಿದ ಮಕ್ಕಳು ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟರು, ಒಬ್ಬ ಮಾಸ್ತರ್ ಹಾಕರಿಲ್ಲ. ಹುಟ್ಟ್ಯಾರ ಅಲ್ಲೇ ಅವರವರ ಬುದ್ಧಿ ಅನುಸಾರವಾಗಿ ಒಬ್ಬ ಇಂಜಿನಿಯರ್ ಆದ, ಒಬ್ಬ ಡಾಕ್ಟರ್ ಆದ, ಒಬ್ಬ ಪ್ರೊಫೆಸರ್ ಆದ, ಒಬ್ಬ ಒಕ್ಕಲಿಗೆ ಆದ, ಆಗ್ತಾನಲ್ಲ, ಹುಟ್ಟ್ಯಾರಲ್ಲಿ. ಹಂಗೆ ಸಮಸ್ತ ಮತಗಳು ಹುಟ್ಟ್ಯಾವಲ್ಲಿ ವೇದದಿಂದನೇ ಶ್ರುತಿಯಿಂದನೇ ಹುಟ್ಟ್ಯಾವ. ಯಾಕೆ? ಪರಂತು ಅವರವರ ಬುದ್ಧಿಗನುಸಾರವಾಗಿ ಶಿಕ್ಷಣವನ್ನು ಹೇಗೆ ಗ್ರಹಣ ಮಾಡಿ ವ್ಯವಹರಿಸುತ್ತಾರೆಯೋ ಅದರಂತೆ ಸಮಸ್ತ ಮತಗಳು ವೇದಗಳಿಂದನೇ ಉತ್ಪನ್ನ ಆಗಿ ಶ್ರುತಿ ಬಿಟ್ಟೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಅದೇನಪ್ಪ ಅಂದ್ರೆ ಶ್ರುತಿ ಅಂತ. ತತ್ ಕಾರಣಭೂತಾಯ ಅನಾದಿತ್ವಂ ಅಕಾಮೇನ ಅಂಗೀಕರ್ತವ್ಯ ಮಿತಿ ಭಾವ. ಏನಪ್ಪ ಅಂದ್ರೆ ಅದು ಇಚ್ಛೆ ಇಲ್ಲದಿದ್ದರೂ ಕೂಡ ಏನಪ್ಪ ಅಂದ್ರೆ ಉತ್ಪನ್ನ ಆಗ್ಯಾವ. ಅದಕ್ಕೆ ಇದಾನಿಂ ತಸ್ಯ ನಿವೃತ್ತಿ. ಅದು ಹೆಂಗೆ ಆಗ್ತದ? ಅಪೇಕ್ಷೆ ಇಲ್ಲದಿದ್ದು. ರೋಗ ಯಾರು ಅಪೇಕ್ಷೆ ಮಾಡ್ಯಾರೇನು? ಬರ್ತಾವೆ. ನಿವೃತ್ತಿಗೆ ಅಪೇಕ್ಷೆ ಮಾಡ್ತಾನೆ. ಹಾಗೆ ಇದು ಅನಾದಿ ರೂಪವಾಗಿರ್ತಕ್ಕಂಥ ಈ ಜನ್ಮವರ್ಣ ಬಂದದಂತೀರಿ. ಇದು ಹೆಂಗೆ ಮಾಡಬೇಕು? ಪ್ರಯತ್ನ ಮಾಡಬೇಕು. ರೋಗ ತಾನೇ ಬಂದದ, ತಾನೇ ಹೋಗಲಿ ಅಂದರೆ ಹೋಗುವುದಿಲ್ಲ. ಅದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಹೊಲ್ದಾಗ ಕಸ ತಾನೇ ಬಂದದ, ತಾನೇ ಹೋಗಲಿ ಅಂದ್ರೆ ಹೋಗಂಗಿಲ್ಲ. ನೀವು ಖರ್ಚು ಮಾಡಬೇಕು, ಪ್ರಯತ್ನ ಮಾಡಬೇಕು, ಹೋಗ್ತದೆ. ಹಂಗೆ ಅಜ್ಞಾನವು ಅನಾದಿಯಾಗಿ ತಾನೇ ಬಂದರೂ ಕೂಡ ಅದು ಹೋಗುವುದಿಲ್ಲ. ಅದಕ್ಕೆ ಹೆಂಗೆ ನಿವೃತ್ತಿ ಅದು ಹೆಂಗೆ ಹೋಗ್ತದೆ? ವಿದ್ಯಾಯಾಮ್, ಜ್ಞಾನದಿಂದ. ಆ ಜ್ಞಾನ ಎಲ್ಲಿದ್ರಿ? ಭಾಳ ಜ್ಞಾನ ಅದಾವ. ಉಪನಿಷತ್ ಜನ್ಯಾಯಾಮ್, ಉಪನಿಷತ್ ಜ್ಞಾನ ಇರಬೇಕು. ಹೌದಾ? ಉಪನಿಷತ್ತು ಅಂದ್ರೆ ವೇದಾಂತದ ಜ್ಞಾನ ಇರಬೇಕು. ಜ್ಞಾನ ಎಲ್ಲರಿಗೂ ಅದ. ತರ್ಕ ಅದ, ಸಾಹಿತ್ಯ ಜ್ಞಾನ ಅದ, ಮೀಮಾಂಸ ಜ್ಞಾನ ಅದ. ಅವೆಲ್ಲ ಅಲ್ಲ. ಉಪನಿಷತ್ ಜನ್ಯಾಯಾಮ್. ಉಪನಿಷತ್ತು ಅಂದರೆ ವೇದಗಳ ಅಂತ್ಯಭಾಗದಲ್ಲಿ ಇರುವ ವೇದಾಂತವನ್ನೇ ಪ್ರತಿಪಾದನೆ ಮಾಡತಕ್ಕಂಥ
ಅಂಥದ್ದು ಯಪ್ಪ ಆ ಉಪನಿಷತ್ ಅಧ್ಯಯನ ಮೂಲಕವಾಗಿ ಜನ್ಯಾಯಾಮ್ ಉತ್ಪನ್ನವಾಗಿರ್ತಕ್ಕಂಥದ್ದು. ವೇದಗಳ ಅಂತ್ಯಭಾಗದಲ್ಲಿರುವ ಉಪನಿಷತ್ತಿನ ಶ್ರವಣ ಮನನ ನಿಧ್ಯಾಸನ ಮಾಡುವುದರಿಂದ ಉತ್ಪನ್ನವಾಗಿರತಕ್ಕಂಥದ್ದು ಏನಪ್ಪ ಅಜ್ಞಾನ. ಏನಿರೋದು ಜ್ಞಾನ ಏನು ಉತ್ಪನ್ನ ಆಗ್ತವೆ ಹೇಳ್ತಾರೆ ಅವರು, ಅಧಿಷ್ಠಾನ ಸಾಕ್ಷಾತ್ ರೂಪಾಯಾಮ್. ಜ್ಞಾನ ಉತ್ಪನ್ನ ಏನು? ಅಧಿಷ್ಠಾನ ಪ್ರತ್ಯಗಾತ್ಮನೇ ನಾನೆಂಬ ಸಕಲ ನಾಮರೂಪಗಳಿಗೆ ಆಧಾರವೂ ಅಧಿಷ್ಠಾನವೂ ಆಗಿರತಕ್ಕಂಥ ಪರಮಾತ್ಮನ ಅಥವಾ ದೇಹಾದಿ ಭ್ರಾಂತಿಗಳಿಗೆ ಕಾರಣವಾದ ಯಾವ ಅಧಿಷ್ಠಾನವಾದ ಪ್ರತ್ಯಗಾತ್ಮನ ಏನಪ್ಪ ಸಾಕ್ಷಾತ್ಕಾರ ರೂಪಾಯಾಮ್ ಜ್ಞಾನ. ಇಂಥ ಸಾಕ್ಷಾತ್ಕಾರ ಅಂದ್ರೇನು? ಅದುವೇ ನಾನು. ದೇಹಾದಿಗಳಿಗೆ ಜಾಗ್ರಾದಿ ಅವಸ್ಥಾನಗಳಿಗೆ ಪಂಚಕೋಶಗಳಿಗೆ ವಿಲಕ್ಷಣವಾಗಿ ಸಾಕ್ಷಿ ಕೇವಲ ಸ್ವರೂಪನಾದ ನಾನೇ ಅಂತ ಇಂಥದ್ದು ಪ್ರಮಾಯಾಮ್ ಉತ್ಪನ್ನಾನಾಂ. ಪ್ರಮಾ ಅಂದ್ರೆ ಜ್ಞಾನ. ಇಂಥ ಜ್ಞಾನ ಉತ್ಪನ್ನ ಆಯಿತು ಅಂದ್ರೆ ಅದೇ ಸತ್ಯಂ ಇತಿ ಭಾವ. ಅದುವೇ ಸತ್ಯ ಅನ್ನತಕ್ಕಂಥ ಭಾವನೆ. ಪ್ರತ್ಯೇಕ ಭಿನ್ನ ಪರಮಾತ್ಮನೇ ನಾನು ಅನ್ನತಕ್ಕಂಥ ಅಬಾಧ್ಯವಾದ ಜ್ಞಾನದ ಅದುವೇ ಸತ್ಯ ಅಂತ ಹಿಂಗೆ ತಿಳಿದು ಉಳ್ದ ಅಂದ್ರೆ, ಶೇಷ ಅಂದ್ರೆ ಉಳ್ದ ಅಂದ್ರೆ, ತಿಳಿದು ಉಳ್ದ ಅಂತಂದ್ರೆ ಅದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ ಅಂತ. ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರವೇ ಕಡೆಯಾಗಿರುವ ಸಕಲ ಅನಾತ್ಮ ವರ್ಗಗಳಿಗೆ ವಿಲಕ್ಷಣವಾಗಿರುವ ಅವುಗಳ ಎಲ್ಲವನ್ನು ಅರಿಯುವ ಅರಿವೇ ಪ್ರತ್ಯೇಗಾತ್ಮನೇ ನಾನು ಅಂತ ತಿಳಿದು ಉಳಿದ್ರೆ ಇದಕ್ಕೇನಂತಾರಪ್ಪ ಅಂದ್ರೆ ಜ್ಞಾನ ಅಂತ. ಇದರಿಂದ ಏನಾಗ್ತದೆ? ಸಮಸ್ತ ಮೋಹಕ್ಕೆ ಕಾರಣವಾದ ಅಜ್ಞಾನ ಇವೆಲ್ಲವೂ ಕೂಡ ಹೋಗ್ತವೆ. ತು ಶಬ್ದ ಪಕ್ಷಂ ವ್ಯಾವರ್ತಯತಿ. ಅನಾದೇರ್ ನಾಶೋ ನಾಸ್ತೀತಿ ರೂಪಂ. ಏನಪ್ಪ? ಅನಾದೇರ್ ನಾಶಿ ಇಲ್ಲ ಅನ್ನತಕ್ಕಂಥದ್ದನ್ನು ತು ಅನ್ನೋ ಶಬ್ದ ನಿವಾರಣೆ ಮಾಡ್ತದೆ, ಹೋಗ್ತದೆ. ಹೆಂಗೆ? ಆವಿದ್ಯಕಮಪಿ ಅವಿದ್ಯಾಯಾಮ್ ಪ್ರಯೋಜಂ. ಆವಿದ್ಯಕಮಪಿ ಅವಿದ್ಯೆ ಪ್ರಯೋಜಕ ಅಂದ್ರೆ ಕಾರಣ. ಅವಿದ್ಯೆ ಸರ್ವಕ್ಕೂ ಕಾರಣದ ಅದು ಅನಾದಿ ಅದ ಅನ್ನತಕ್ಕಂಥದ್ದು ಏನೇ ಅತಿ ಎಲ್ಲಕ್ಕೂ ಕಾರಣವಾದ ಅನಾದಿಯಾದ ಅವಿದ್ಯೆ ಎಲ್ಲಕ್ಕೆ ಕಾರಣ ಅಂತ ಹೇಳ್ತೀರಿ. ಆ ಅನಾದ್ಯಪಿ ಆ ಅನಾದಿಯು ಕೂಡ ಸೃಷ್ಟಿಯಾದಿ ವ್ಯವಹಾರ ಸಿದ್ಧಾರ್ಥಂ ಅನಾದಿತ್ವೇನ ಅಂಗೀಕೃತಮಿತಿ ಅಂಗೀಕೃತಂ. ಏನು? ಅದು ಸೃಷ್ಟಿಯಾದಿ ವ್ಯವಹಾರ ಮಾಡ್ಕೊಳ್ಳೋಕೆ ನಾವು ಕಲ್ಪನೆ ಮಾಡಿದ್ದೀವಿ. ಹೌದಲ್ಲ? ನಾವು ಏನು ಹೇಳ್ಬೇಕಾದ್ರೆ ಅಂತ ಹೇಳಲ್ಲ, ಮ್ಯಾಪ್ ಹಾಕ್ತಿರಲ್ಲ, ಬಿಲ್ಡಿಂಗ್ ಮ್ಯಾಪ್. ಇದು ಬೆಡ್ರೂಮು, ಇದು ಕಿಚನ್ನು, ಇದು ಬಾತ್ರೂಮು, ಇದು ಲ್ಯಾಟ್ರಿನ್. ಅಲ್ಲಿ ಏನು ಮಾಡೋಕ್ಕೆ ಬರ್ತದೆ? ಅಲ್ಲೇನು ಕುಂತು ಏಕಧ್ವನಿ ಮಾಡೋಕ್ಕೆ ಬರ್ತದೆ? ಅಲ್ಲೇನು ಅಡುಗೆ ಮಾಡೋಕ್ಕೆ ಬರ್ತದೆ? ಉರಿ ಹಚ್ಚೋದ್ರಿಂದ ಪ್ಲ್ಯಾನೇನೆ ಹೋಯ್ತು ಕಥಾನೆ. ಹೌದಿಲ್ಲ? ಅಲ್ಲೇನೂ ಮಾಡೋಕ್ಕೆ ಬರೋಂಗಿಲ್ಲ. ಪರಂತು ಪ್ಲ್ಯಾನ್ ಅದ. ಹಾಗೇನಪ್ಪ ಆ ಪ್ಲ್ಯಾನ್ ಎಲ್ಲದಕ್ಕೂ ಬಿಟ್ಟು ಕಟ್ಟೋಕ್ಕೆ ಬರೋಂಗಿಲ್ಲ. ಮತ್ತು ಬಾತ್ರೂಮ್ ಇದ್ದಲ್ಲೇ ಏನಪ್ಪ ಅಂತ ಕೇಳಿದ್ರೆ ಪೂಜಾ ಕೊರಿ ಮಾಡಿದ್ವಿ, ಸಂಡಾಸಿದ್ದಲ್ಲ, ಅಡುಗೆ ಮನೆ ಮಾಡಿದ್ವಿ, ಬರೋಂಗಿಲ್ಲ. ಅಲ್ಲ, ಪ್ಲ್ಯಾನ್ ಅದ. ಅದಕ್ಕಂತಾರೆ ಅವರು ಅವ್ರ ಶಬ್ದ ಏನಂತ ಇದಾನಂತ ನಿವೃತ್ತಿ ವಿದ್ಯಾಯಂ ಎಲ್ಲಿ ಹೋಯ್ತು ಅವಿದ್ಯಾ ಪ್ರಯೋಜ. ಅವಿದ್ಯೆಯಿಂದಲೇ ಎಲ್ಲ ಅನಾದ್ಯಪಿ. ಇದು ಅಜ್ಞಾನವು ಸೃಷ್ಟಿಯು ಅನಾದಿ ಇದ್ದರೂ ಕೂಡ ಹೇಳ್ತಾರಪ್ಪ ಸೃಷ್ಟಿಯಾದಿ ವ್ಯವಹಾರ ಸಿದ್ಧಾರ್ಥಂ. ಇದಕ್ಕೇನಾದ್ರು ಹೇಳಬೇಕಲ್ಲ. ಆ ಸಿದ್ಧಾರ್ಥವಂ ಏನಪ್ಪ ಅಂದ್ರೆ ಅಂಗೀಕೃತಂ ಅಪಿ ಪ್ರಬೋಧೆ ನಿದ್ರಾಂ ತ್ಯಕ್ತ್ವ. ನಾವು ಅನಾದಿ ಅಂತ ಯಾಕೆ ಹೇಳಿದ್ದೇವೆ ಅಂತ ಕೇಳಿದರೆ ವಕ್ತುಂ ನ ಶಕ್ಯಂ ಇತಿ ಅನಾದಿತ್ವಂ. ವ್ಯವಹಾರ ಮಾಡಬೇಕಾದ್ರೆ ಅಂತೇವಲ್ಲ ನೀವು. ಇದು ಎರಡು, ಒಂದು ಮಾಡಿರಲ್ಲ, 1 2 3. ಯಾಕೆ ಇದಕ್ಕೆ ಯಾಕೆ ಒಂದು ಅಂತೀರಿ? ನಾವು ಇದಕ್ಕೆ ಒಂದು ಅಂತೀವಿ ಅಂದ್ರೆ ನಮಸ್ಕಾರ ಅಂತ ಮುಂದೆ ವ್ಯವಹಾರ ಒಪ್ಕೋಬೇಕಲ್ಲ. ಇದಕ್ಕೆ ಇದು ಒಂದು
ಬರ್ದಾರವ್ರು ಇದು ಒಂದಂತ ಬರ್ದಾರ, ಇದಕ್ಕೆ ಎರಡು ಹಿಂಗೆ ಮಾಡಿದ್ರೆ ಎರಡಂತ ಬರ್ದಾರ, ಹಿಂಗೆ ಮಾಡಿದ್ರೆ ಮೂರಂತ ಬರ್ದಾರಲ್ರಿ. ಹ್ಞೂ ಅಂದ್ರೆ ಮುಂದೆ ಲೆಕ್ಕ ಚಾಲು. ಅದಕ್ಕೆ ಅಂದ್ರೆ ಅದಕ್ಕಂದ್ರೆ ಲೆಕ್ಕಿಲ್ಲ ಪಕ್ಕಿಲ್ಲ ಹೋಗು, ಇಲ್ಲದ ಮುಂದೆ ವ್ಯವಹಾರ ನಡೆಯಂಗಿಲ್ಲ. ಹಂಗೆ ಬೋಧಕತ್ವ ವ್ಯವಹಾರ ನಡಿಬೇಕಾದ್ರೆ ಇದು ಸುಳ್ಳು ಅನ್ಬೇಕಾದ್ರೆ ಒಂದು ಒಪ್ಪಬೇಕಲ್ಲ. ಅದಕ್ಕೆ ಒಪ್ಪಲಾದ್ರೆ ಸುಳ್ಳು ಅಂತ ಯಾರು ಅಂತೀರಿ? ಬಂಜಿ ಮಗ ಸುಳ್ಳು ಅಂದಾರ ಅನ್ನೋಕ್ಕೆ ಬರೋಂಗಿಲ್ಲ. ಮಾತಾಡಲ್ಲ, ಮೂಕಕ್ಕೆ ಸುಳ್ಳು ಹೇಳ್ತಾನೆ ಏನು ಖರೆ ಹೇಳ್ತಾನೆ? ಮೂಕ ಸುಳ್ಳು ಹೇಳ್ತಾನೆ ಏನು ಖರೆ ಹೇಳ್ತಾನೆ? ನೀವು ಹೇಳಂಗಿಲ್ಲ. ಅವ ಮಾತಾಡಿದ್ರೆ ನೀವು ಸುಳ್ಳ ಖರೆ ಅಂತೀರಿ, ಮೂಕ ಸುಳ್ಳು ಹೇಳಂಗಿಲ್ಲ, ಖರೇನೂ ಹೇಳಂಗಿಲ್ಲ. ಈ ಜಗತ್ತು ಸುತ್ತ ಸುಳ್ಳು ಅನ್ಬೇಕಾದ್ರೆ ಮೊದಲು ಹ್ಞೂ ಅನ್ಬೇಕಲ್ಲ, ಹುಟ್ಟ್ಯಾದ ಅನ್ಬೇಕಲ್ಲ. ಇಲ್ಲಿದ್ರೆ ಹೇಳೋಕ್ಕೆ ಸುಳ್ಳು ಅನ್ನೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಅಂಗೀಕಾರ ಮಾಡಿದ್ದೇವೆ ಅಷ್ಟೇ. ಆತ್ಮ ಪರಮಾತ್ಮನ ದೃಷ್ಟಿಯೊಳಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅದ. ಚಸ್ಮಾ ಹಾಕದವನ ಕಣ್ಣಾಗ ಅವನಿಗೆ ಎಲ್ಲವೂ ನೀಲಿನೇ ಅದ, ಎಲ್ಲ ಕೆಂಪೇ ಅದ. ಬ್ರಹ್ಮದೃಷ್ಟಿಯಲ್ಲಿ ಇನ್ನೊಂದು ಇಲ್ಲ. ಪರಂತು ಯಾವಾಗ ಸೃಷ್ಟಿ ಒಪ್ತೇವೆ ಅಂದ್ರೆ ಅದಕ್ಕೆ ಆದಿ ಹೇಳಬೇಕು. ಆದಿ ಹೇಳೋಕ್ಕೆ ಬರೋಂಗಿಲ್ಲ ಅಂದ್ರೆ ಅನಾದಿ ಅನ್ನಬೇಕು. ಅನಾದಿ ಅಂದ್ರೆ ಅನಂತ ಅನ್ರಿ ಅಂದ್ರೆ ಅನಂತ ಅನ್ನೋಕ್ಕೆ ಬರೋಂಗಿಲ್ಲ. ಯಾಕೆ ಅನಾದಿ ಇದ್ದರೂ ಅಂತ ಇದ್ದುದು ನಾವು ನೋಡಿದ್ದೇವೆ. ಇದು ಅನುಭವ ಅದ ಜಗತ್ತಿನೊಳಗೆ, ಹೌದಾ? ನಿಮಗೆ ಯಾವುದಾದ್ರು ಭಾಷೆ ಬರೋಂಗಿಲ್ಲ, ಎಂದಿನಿಂದ ಬರೋಂಗಿಲ್ಲ, ಯಾರಿಗೆ ಗೊತ್ತದ? ಕಲ್ತ್ರ ಹೋಗೋದಿಲ್ಲ. ತಮಿಳು ಭಾಷೆ ಎಂದಿನಿಂದ ಅಜ್ಞಾನದಪ್ಪ ನಿನಗೆ ಗೊತ್ತಿಲ್ಲ. ಇಂಗ್ಲೀಷ್ ಭಾಷೆ ಎಂದಿನಿಂದ ಅಜ್ಞಾನದಪ್ಪ ನಿನಗೆ ಗೊತ್ತಿಲ್ಲ. ಕಲ್ತ್ರ ಹೋಗೋದಿಲ್ಲ ರೀ. ಅನಾದಿ ಇದ್ದರೂ ನಷ್ಟವಾಗುತ್ತದೆ. ಅದರಂತೆ ನಾವು ಅನಾದಿ ಅಂದರೆ ಬ್ರಹ್ಮನಂಗೆ ಅನಾದಿ ಅಂತ ನಮ್ಮ ಅಭಿಪ್ರಾಯ ಇಲ್ಲ. ಮೊದಲನೇ ಮಾತು, ಎಂದಿನಿಂದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅನಾದಿ ಒಪ್ಪಿದ್ದೀವಿ. ತಿಳ್ಕೊಂಡ್ರೆ ಹೋಗ್ತದೆ. ಹೆಂಗೆ ಹೋಗ್ತದೆ? ವಿದ್ಯಾಯಾಮ್, ವಿದ್ಯೆಯಿಂದಲೇ. ಅದೇ ಅಂತ ಅದು ಉಪನಿಷತ್ ಜನಿತ. ಉಪನಿಷತ್ತಿಂದ ಅದು ಆಗಿರಬೇಕು, ಹೌದಾ? ಬರಬರ ಹುಡುಗ ಪೇಪರ್ ಬರೆದ, ಮನೆಗೆ ಒಯ್ದಿಟ್ಟ, ಸಾಹೇಬ ಬಾತ್ರೂಮ್ಗೆ ಹೋದ. ಹುಡುಗ ಬರೋವ್ರ ಹೆಣ್ತಿ ನಂಬರ್ ಹಾಕಿದ್ಲು. ಶಾಲೆಗೆ ಹೋಗಿಲ್ಲಕ್ಕೆ ನಂಬರ್ ಹಾಕಿದ್ರೆ ಪಾಸ್ ಹಾಕೋಲ್ಲ. ನಂಬರ್ ಅವ ಹಾಕ್ಬೇಕು, ಮಾಸ್ತರ್ ಹಾಕ್ಬೇಕು. ಯಾವುದಾರ ಪಾರ ಪೋರಿ ಯಾರೇ ಹಾಕಿದ್ರೆ ನಂಬರ್ ಪಾಸ್ ಇಲ್ಲ, ಹಿಡಿತಾರೆ. ಹಿಡಿದಕ್ಕೆ ಮತ್ತೆ ಹೊಳಿ ತರ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಉಪನಿಷತ್ ಜನಿತ ಜ್ಞಾನ ಇರಬೇಕದು. ಭೇದ ಬುದ್ಧಿ, ಅನ್ಯಶಾಸ್ತ್ರಗಳಿಂದ ಆಗಿರತಕ್ಕಂಥದ್ದು ಪದಾರ್ಥಗಳ ಜ್ಞಾನ. ನೈಯಾಯಿಕರು ಪದಾರ್ಥ ಜ್ಞಾನ ಹೇಳ್ತಾರೆ, ಪರಮಾತ್ಮನ ಜ್ಞಾನ ಇಲ್ಲ. ಅದಕ್ಕೆ ಈ ಪರಮಾತ್ಮನ ವಿದ್ಯಾಯಾಮ್ ಉಪನಿಷತ್ ಜನಿತಾಯಾಮ್. ಮತ್ತು ಹೆಂಗಿರ್ಬೇಕು? ಅಧಿಷ್ಠಾನ ಸಾಕ್ಷಾತ್ಕಾರ ರೂಪಾಯಾಮ್. ಎಷ್ಟು ಹೇಳಿದ್ರು ನೋಡಿರಿ. ಜ್ಞಾನದಿಂದ ಮೋಕ್ಷ ಆಗ್ತದೆ. ಅದೆಂಥ ಜ್ಞಾನ? ಉಪನಿಷತ್ ಜನ್ಯ ಜ್ಞಾನ ಇರಬೇಕು. ಮತ್ತು ಹೆಂಗೆ? ಉಪನಿಷತ್ತ ಸೃಷ್ಟಿದು ಹೇಳ್ಯಾರಿಲ್ಲ, ತದೈಕ್ಷತೆ ಬಹುಶಃ ಪ್ರಜೆ ಸೃಷ್ಟಿನೂ ಹೇಳ್ಯಾರ ಇಲ್ಲ. ಅದೇಪ್ಪ ಅಂದ್ರೆ ಅಧಿಷ್ಠಾನ ಜ್ಞಾನ ಇರಬೇಕು. ಉಪನಿಷತ್ತಿನಿಂದ ಜಗತ್ತಿನ ಜ್ಞಾನವೂ ಅದ. ಅಧಿಷ್ಠಾನ ಜ್ಞಾನ ಇರಬೇಕು. ಸಾಕ್ಷಾತ್ ರೂಪಾಭ್ಯಾಂ ಪ್ರಮಾ ಸತ್ಯ ಜ್ಞಾನದಿಂದ ಅದು ನಿವೃತ್ತಿ ಆಹ. ಏನ್ರಿ? ಅನಾದಿ ಇದ್ದರೂ ಅಜ್ಞಾನ, ಉಪನಿಷಜ್ಜನಿತ ತತ್ವಜ್ಞಾ ಅಧಿಷ್ಠಾನ ಸಾಕ್ಷಾತ್ಕಾರ ರೂಪ ಜ್ಞಾನದಿಂದ ಅದು ನಿವೃತ್ತಿಯಾಗ್ತದೆ. ಸತ್ಯಾಮಿತಿ, ಸತ್ಯ ಇದ್ದರೂ ಸತ್ಯದಂತೆ ಅನಿಸಿದ್ರು ಕೂಡ ಅದು ನಿವೃತ್ತಿ ಆಗ್ತದೆ. ತು ಶಬ್ದ ಪಕ್ಷ ವ್ಯಾವರ್ತಿತ. ಅನಾದಿಯರ್ ನಾಶೋ ನಾಸ್ತಿ ರೂಪಂ. ಅನಾದಿ ಇರ್ದೇನಪ್ಪ ಅಂತ ಕೇಳಿದ್ರೆ ನಾಶ ಇಲ್ಲ ಅಂತ ಹಿಂಗೆ ಅಂತಾರೆ. ಆವಿದ್ಯಕಮಪಿ ಅವಿದ್ಯಾ ಪ್ರಯೋಜಕಂ. ಆವಿದ್ಯ ಅಂದ್ರೆ ಏನು ರೀ? ಅವಿದ್ಯೆಯಿಂದ ಕೂಡಿಕೊಳ್ಳೋದು ಆವಿದ್ಯ. ಅವಿದ್ಯೆ ಆ ಬರೋದಿಲ್ಲ, ಆ ಸಮಂತಾತ್ ಆ ಅವಿದ್ಯೆ ಹೇಳ್ಕೊಂಡು ಎಲ್ಲನೂ ನಾಮರೂಪ ಎಲ್ಲ ಪ್ರಪಂಚನೂ ಕೂಡ ಅನಾದ್ಯಪಿ ಸೃಷ್ಟ್ಯಾದಿ ವ್ಯವಹಾರ ಸಿದ್ಧಾರ್ಥಂ ಅನಾದೇತ್ವೇನ ಅಂಗೀಕೃತಮಪಿ. ನೋಡ್ರಿ, ಸೃಷ್ಟಿಯಾದಿ ಉತ್ಪನ್ನ ಸಲುವಾಗಿ ನಾವು ಅಂಗೀಕಾರ ಮಾಡಿದ್ದೇವೆ. ಇಲ್ಲಕ್ಕೆ ಬರೋಂಗಿಲ್ಲ ರೀ. ನೀವು ಇದಕ್ಕೇನಪ್ಪ ಅಂದ್ರೆ 2 × 2 = 4, ಹೌದಾ? ನಾ ಇದಕ್ಕೆ 2 ಅನ್ನಂಗಿಲ್ಲ ಅಂದ್ರೆ
ನಡೆಯೇ ಇಲ್ಲ. ಯಾಕೆ ಲೆಕ್ಕ ಮಾಡೋಕ್ಕೆ ನಾವು ಅಂಗೀಕಾರ ಮಾಡಿದ್ದೇವೆ, ನಾವು ಕಲ್ಪನಾ ಮಾಡಿನೇ ಲೆಕ್ಕ ಮಾಡ್ತೀವಿ. ಇದಕ್ಕೆ 2 ಅನ್ನಂಗಿಲ್ಲ, ಇದಕ್ಕೆ 3 ಅನ್ನಂಗಿಲ್ಲ, ಇದಕ್ಕೆ 8 ಅನ್ನಂಗಿಲ್ಲ ಅಂದ್ರೆ ಲೆಕ್ಕನೇ ಇಲ್ಲ. ನಾವು ಯಾಕೆ ಅಂಗೀಕಾರ ಮಾಡಿದ್ದೀವಿ ಅಂತ ಕೇಳಿದರೆ ಇದನ್ನು ಕಲ್ಪನೆಯಿಂದ ಅಂಗೀಕಾರ ಮಾಡಿ ಸೃಷ್ಟಿ ಉತ್ಪತ್ತಿ ಹೇಳಿ ಇದಕ್ಕೊಂದು ಅಧಿಷ್ಠಾನದ ಒಂದು ವಸ್ತು ಅದ, ಬ್ರಹ್ಮವೇ ನೀನು ಅಂತ ಹೇಳೋಕೆ ನಾವು ಕಲ್ಪನಾ ಮಾಡಿದ್ದೀವಿ. ಅದಕ್ಕೆ ಹೇಳ್ತಾರೆ ಅವರು, ಇದು ಅವಿದ್ಯಾ ಅನಾದ್ಯಪಿ ಸೃಷ್ಟಿ ವ್ಯವಹಾರಾದಿ ಸಿದ್ಧಾರ್ಥಂ. ಇದು ಅನಾದಿ ಏನಪ್ಪ ಅಂತ ಇದ್ದರೂ ಸೃಷ್ಟಿ ವ್ಯವಹಾರವನ್ನು ಮಾಡುವ ಸಲುವಾಗಿ ಅಂಗೀಕೃತಮಪಿ ಅನಾದಿ ಅಂತ ಅಂಗೀಕಾರ ಮಾಡಿದರು. ಯಾಕೆ ಎಂದಿನ ಅಂತ ಕಾಲ ನಿರ್ಣಯಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಇದಕ್ಕೆ ಅನಾದಿ ಅಂತ ಅಂಗೀಕಾರ ಮಾಡಿದರೂ ಕೂಡ ಇದು ಅನಾದಿ ಇದ್ದರೂ ಅವಿದ್ಯೆ ಶಾಂತದ ನಾಶ ಆಗ್ತದೆ. ಹೆಂಗೆ ಪ್ರಬೋಧೆ ನಿದ್ರಾಂ ತ್ಯಕ್ತ್ವ ಜಾಗರೇ ಪ್ರಾಪ್ತೆ ಸ್ವಪ್ನವತ್. ಎಚ್ಚರ ಆದ ಕೂಡಲೇ ಹೆಂಗೆ ಎಚ್ಚರದಾಗ ಕಂಡದು ಎಲ್ಲನೂ ಸಮೂಲ ಎಲ್ಲನೂ ಹೆಂಗೆ ನಾಶ ಆಗಿ ಹೋಗ್ತದೋ ಅದರಂತೆ ಸಮೂಲ ಅಂದರೆ ಅಜ್ಞಾನ ಸಹಿತ ವಿನಶ್ಯತಿ. ಅಜ್ಞಾನ ಜಗತ್ತು, ಜಗತ್ತಿಗೆ ಕಾರಣೀಭೂತವಾದ ಈ ಅಜ್ಞಾನ, ಜನ್ಮ ಮರಣಕ್ಕೆ ಕಾರಣೀಭೂತವಾದ ಅಜ್ಞಾನ, ಇವು ಸಮೂಲಂ. ಸಹ ಅಂದ್ರೆ ಜನ್ಮ ಮರಣ, ಮೂಲ ಅಂದ್ರೆ ಅಜ್ಞಾನ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಾಶ ಆಗಿ ಹೋಗ್ಬಿಡ್ತದೆ, ಇರಂಗಿಲ್ಲ. ನ ಕೇವಲಂ ಸ್ವಯಮೇವ ಸ್ವಸ್ಯ ಮೂಲಭೂತ ಯ ಅವಿದ್ಯಾ ತಯಾ ಸಹ. ಬರೇ ಜನ್ಮ ಮರಣ ಅಲ್ಲ, ಬೇರು ಸಹಿತ. ಗಿಡ ಕಡಿದು ಬೇರಿಟ್ಟರೆ ಮತ್ತೆ ಬರ್ತದೆ. ಹಾಗೆ ಬರೀ ದೇಹಾದಿ ಕಾರ್ಯಗಳು ನಾಮರೂಪ ಹೋದ್ರೆ ಅಲ್ಲ, ನಾಮರೂಪಕ್ಕೆ ಕಾರಣವಾದ ಅವಿದ್ಯಾ ಸಹಿತ ಸಮೂಲ ಅಂತ ಅವರು. ಸಹ ಮೂಲಭೂತ ನಿದ್ರಾಯ ಸಾಕಂ ಸ್ವಾಪ್ನಿಕ ವಸ್ತು ಜಾತಮಿವ ಜಾಗರೇ ಸರ್ವಂ ವಿನಶ್ಯತಿ. ಹೌದೇನಪ್ಪ? ಸ್ವಪ್ನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನು ಸತ್ವ ಮಿಶ್ರಿತ ರಜಾ, ಅದು ಅದರಲ್ಲಿ ತೋರಿದ ಸರ್ವ ಪ್ರಪಂಚವು ಹೇಗೆ ಜಾಗ್ರತೆಗೆ ಬಂದ ಕೂಡಲೇ ಸಮೂಲ ನಷ್ಟವಾಗುತ್ತದೆಯೋ ಅದರಂತೆ ಸಮಸ್ತ ನಾಮರೂಪಾತ್ಮಕ ಪ್ರಪಂಚ, ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಜ್ಞಾನ ಇದೆಲ್ಲನೂ ಕೂಡ ಸಮೂಲ ಹೋಗಿಬಿಡ್ತದೆ. ಹೇಗೆ ತೇಜಸ್ ತಮಸೋರಿವ, ಹೇಗೆ ಹೊತ್ತು ಹೊಂಟು ಕೂಡಲೇ ಕತ್ತಲಿ ಹೆಂಗೆ ಪೂರ ಹೋಗಿಬಿಡ್ತದೋ ಅದರಂತೆ ವಿದ್ಯಾ ಅವಿದ್ಯಾಯೋರಿವ ಸಾಕ್ಷಾತ್ ವಿರೋಧ. ಕತ್ತಲೆಗೂ ಬೆಳಕಿಗೂ ಹೆಂಗೆ ಸಾಕ್ಷಾತ್ ವಿರೋಧದ ನಡವಕ್ಕೆ ಯಾರು ಜರುತ್ತಿಲ್ಲ. ಹೆಂಗೆ ಹುಟ್ಟೋದೇ ತಡ ಹೋಗ್ತದೆ, ಅದು ಹುಟ್ಕೋತೆ ಬರ್ತದೆ, ಇದು ಹೋಗ್ಕೋತೆ ಬರ್ತದೆ, ಅದಕ್ಕೆ ಟೈಮ್ ಹತ್ತಂಗಿಲ್ಲ. ಅದರಂತೆ ಏನಪ್ಪ ಅಂದ್ರೆ ವಿದ್ಯೆ ಅವಿದ್ಯೆ ಕೂಡ ಪರಸ್ಪರ ವಿರೋಧ. ಜ್ಞಾನಕ್ಕೂ ಅಜ್ಞಾನಕ್ಕೂ, ವಿದ್ಯೆಗೂ ಅವಿದ್ಯೆ ಕೂಡ ವಿರೋಧದ. ಹೇಗೆ ತಥಾ ನಿದ್ರಾ ಜಾಗರಯೋ. ನಿದ್ರಾ ಜಾಗ ಎಚ್ಚರಾಗೇನಂದ್ರೆ ನಿದ್ದೆ ಇಲ್ಲ ಅಂತ ಸೀದಾ, ನಿದ್ದೆ ಮಾಡಕತ್ತೇನಂದ್ರೆ ಎಚ್ಚರ ಇಲ್ಲ. ನಿದ್ದೆ ಎಚ್ಚರ ಪರಸ್ಪರ ವಿರೋಧ ಅದಾವ. ಎಚ್ಚರ ಅದಾನಂದ್ರೆ ನಿದ್ದೆ ಇಲ್ಲ, ನಿದ್ದೆ ಮಾಡಕತ್ತಂದ್ರೆ ಎಚ್ಚರ ಇಲ್ಲ. ಹಗಲ ಅಂದ್ರೆ ರಾತ್ರಿ ಇಲ್ಲ, ರಾತ್ರಿ ಅಂದ್ರೆ ಹಗಲಿಲ್ಲ. ಹೇಗೆ ಪರಸ್ಪರ ವಿರೋಧವಾಗಿರುತ್ತವೆ ಅದರಂತೆ ವಿದ್ಯಾ ಅವಿದ್ಯೆ, ಜ್ಞಾನ ಅಜ್ಞಾನ ಇವು ಪರಸ್ಪರ ವಿರೋಧದ. ಅಜ್ಞಾನ ಇದ್ದಲ್ಲಿ ಜ್ಞಾನ ಇರಂಗಿಲ್ಲ, ಜ್ಞಾನ ಇದ್ದಲ್ಲಿ ಅಜ್ಞಾನ ಇರಂಗಿಲ್ಲ. ಯಾಕೆ ಅಂತ ಕೇಳಿದರೆ ಹೇಳ್ಯಾರ, ಅವಿದ್ಯಾಯಾಮ್ ವಿದ್ಯೆಯ ನಾಶಿತಾಯಾಮ್. ವಿದ್ಯೆಯಿಂದ ಅವಿದ್ಯಾ ನಾಶ ಆಗಿ ಹೋಯಿತು ಅಂದ್ರೆ ತತ್ರ ಕೋ ಮೋಹ. ಮೋಹ ಎಲ್ಲಿದು? ಅಜ್ಞಾನ ಇದ್ದರೆ ಮೋಹ, ಮೋಹ ಇದ್ದರೆ ಭ್ರಾಂತಿ, ಇವೆಲ್ಲ ಹಾಕವ. ಯಾವಾಗ ಏನಪ್ಪ ಅಂತಂದ್ರೆ ವಿದ್ಯೆಯಿಂದ ಅವಿದ್ಯಾ ನಾಶ ಆಯಿತು ತತ್ರ ಕೋ ಮೋಹ ಕಶೋಕ. ಮೋಹ ಇಲ್ಲ ಅಂದ್ರೆ ಶೋಕಿಯಲ್ಲಿ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ, ಶೋಕಿಯಲ್ಲಿ. ಯಾಕೆ? ಏಕತ್ವಂ ಅನುಪಶ್ಯತಃ. ಏನಪ್ಪ? ಏಕತ್ವಂ ಅನುಪಶ್ಯತಃ. ಅನುಪಶ್ಯತ ಅಂದರೆ ಪುನಃ ಪುನಃ ತನ್ನಂತೆ
ಎಲ್ಲವನ್ನು ಒಂದೇ ಆಗಿ ನೋಡ್ತಕ್ಕಂಥವನಿಗೆ ಯಾರ ಬಗ್ಗೆ ಅವನಿಗೆ ದುಃಖದ, ಯಾರ ಬಗ್ಗೆ ಮೋಹದ, ನಾನೇ ಇದ್ದೇನೆ. ಅದಕ್ಕೇನಪ್ಪ ಅವನಿಗೆ ಮೋಹ ಶೋಕ ಇಲ್ಲ ಅಂತ ಈಶಾವಾಸ್ಯೋಪನಿಷತ್ತು ಹೇಳ್ತದೆ. ಯತ್ತು ಅಶ್ಯ ಸಾರ್ವಭೌಮಭೂತ ತತ್ ಕೇನ ಕಿಂ ಪಶ್ಯೇತ. ಹೌದಾ? ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರಣ್ಯವೇನೆ. ನಿಜಗಳು ಬರೆದ್ರಲ್ಲಿ ನಾನೇ ಅಂದಮೇಲೆ ಯಾರ ಜೊತೆಗೆ ವೈರಿ ಮಾಡ್ತಾನೆ, ಯಾರು ಪ್ರೇಮ ಮಾಡ್ತಾನೆ? ಏನು ಮಾಡ್ಬೇಕ್ರಿ? ನಮ್ಮವರೇ ಅದಾರೆ, ಏನು ಮಾಡೋಕ್ಕೆ ಬರ್ತದೆ? ನಮ್ಮವರೇ ಅದಾರೆ, ಏನು ಮಾಡ್ತಾರೆ? ನನ್ನ ಕಣ್ಣೆ ನನ್ನ ಬಟ್ಟೆ ಚುಚ್ಚದ, ಏನು ಮಾಡೋಕ್ಕೆ ಬರ್ತದೆ? ಕೈನೂ ನಂದೆ, ಕಣ್ಣು ನಂದೆ. ಹಾಗೆ ಯಾರ ಜೊತೆಗೆ ವಿರೋಧ ಮಾಡ್ತಾನವ? ಏಕತ್ವವನ್ನು ಪಶ್ಯತಃ, ಎಲ್ಲವನ್ನೂ ತಾನೇ ಅಂತ ನೋಡಿರ್ತಕ್ಕಂಥವನು, ಎಲ್ಲದರಲ್ಲಿ ತನ್ನನ್ನು ಎಲ್ಲದರಲ್ಲಿ ನೋಡ್ತಕ್ಕಂಥ ವ್ಯಕ್ತಿ ಅವ ಏನಪ್ಪ ಅಂತ ಕೇಳಿದರೆ, ಎಲ್ಲಿ ಯಾರಿಗೆ ಶೋಕ ಮಾಡ್ತಾನೆ, ಎಲ್ಲಿ ಏನಪ್ಪ ಅಪೇಕ್ಷೆ ಮಾಡ್ತಾನೆ, ಏನೋ ಒಂದು ಉಳಂಗಿಲ್ಲ ಅವನಿಗೆ. ಯಾಕೆ? ಎಲ್ಲ ಯತ್ರ ನಾಣ್ಯತ್ ಪಶ್ಯತಿ, ಕೇಳಕ್ಕೆ ಏನದ, ನೋಡೋಕ್ಕೆ ಏನದ, ಎಲ್ಲ ಕಡೆ ನಾಣ್ಯ ಏನಿಲ್ಲ. ನಾಣ್ಯತ್ ಪಶ್ಯತಿ, ನಾಣ್ಯತ್ ಶೃಣೋತಿ, ನಾನದ್ವಿಜಾನಾತಿ ಸ ಭೂಮ. ತನ್ನ ಬಿಟ್ಟು ಮತ್ತೊಂದು ನೋಡೋಂಗಿಲ್ಲ, ತನ್ನ ಬಿಟ್ಟು ಮತ್ತೊಂದು ಕೇಳೋಂಗಿಲ್ಲ, ತನ್ನ ಬಿಟ್ಟು ಮತ್ತೊಂದು ತಿಳಿಯೋಂಗಿಲ್ಲ. ಎಲ್ಲ ಕಡೆ ತನ್ನನ್ನೇ ನೋಡ್ತಾನೆ. ಯಾರು ಮಾತಾಡಿದ್ರು ನಾನೇ ಮಾತಾಡ್ತೀನಿ ಅಂತ ತಿಳ್ಕೊತಾನೆ. ಹೆಂಗೆ ನೋಡ್ರಿ? ಹೌದಪ್ಪ? ಎಲ್ಲ ನಾನೇ ಎಲ್ಲವೂ ಜ್ಞಾನ ತಿಳ್ಕೊತಾರೆ. ಹೆಂಗದ ನೋಡಿ? ವಿಜಾನಾತಿ ಏನಪ್ಪ ಅಂದ್ರೆ ಹೇಳಿದ್ರೆ ಅವರು ಶೃಣೋತಿ ಪಶ್ಯತಿ, ಕೇಳೋದು ನಾನೇ, ಎಲ್ಲರ ಕಿವಿಯಿಂದ ಪರಮಾತ್ಮನೇ ಕೇಳ್ತಾನೆ, ಎಲ್ಲರ ಕಣ್ಣಿಂದ ಪರಮಾತ್ಮ ನೋಡ್ತಾನೆ. ಅದಕ್ಕೆ ಪರಮಾತ್ಮನಿಗೆ ಏನಂದಾರೆ? ಅನಂತ ಬಾಹು. 10ನೇ ಅಧ್ಯಾಯಕ್ಕೆ ಕ್ಷಣ ಮಾಡೋದು ಪರಮಾತ್ಮನೇ 1000 ಕೈಯ, 1000 ಕಣ್ಣ, 1000 ಮಾರಿ ಯಾಕೆ ಮಾಡ್ಯಾರ? ಎಲ್ಲ ಮಾರಿ ಅವನೇ ಅಂತ. ಕುದುರೆ ಮಾರಿ ಎಲ್ಲ ಮಾರಿ ಅದ ನೋಡೋದ್ರಾಗ ಸಹಸ್ರಲೋಕ ದರ್ಶನದಾಗ ಎಲ್ಲ ಮಾರಿ ಕೊಟ್ಟವ. ಅವ ಎಲ್ಲ ಅವನೇ ಅದಾನ. ಎಲ್ಲರ ಕಣ್ಣಿನೊಳಗೆ ಅವನೇ ನೋಡ್ತಾನೆ. ಎಲ್ಲರ ಕಿವಿಯಿಂದ ಅವನೇ ಕೇಳ್ತಾನೆ, ಎಲ್ಲರ ಬಾಯಿಂದ ಅವನೇ ತಿಂತಾನೆ, ಎಲ್ಲರ ಕೈಯಿಂದ ಅವನೇ ಮುಟ್ತಾನೆ, ಅವನೇ ನಡೀತಾನೆ. ಮತ್ತೊಂದು ಭಿನ್ನಿಲ್ಲ. ನಾನೇ ಎಲ್ಲವನ್ನು ಸರ್ವ ಆತ್ಮಸ್ವರೂಪ ನಾನು ಅಂತ ಕೇಳಿದ್ರಂದ್ರೆ ಅವರು ಸಂಸಾರ ಹೇತು ಅವಿದ್ಯಾ ತಾದೃಶ ಭೂಮಾ ವಿದ್ಯಾಯಾಮ್. ಭೂಮಾ ಅಂದರೆ ವ್ಯಾಪಕ. ಭೂಮಾ ಅಂದರೆ ವ್ಯಾಪಕ. ಇಂತಹ ವ್ಯಾಪಕ ವಿದ್ಯೆ, ಎಲ್ಲರ ಕಣ್ಣು ನನ್ನ ಕಣ್ಣು, ಎಲ್ಲರ ಕಿವಿ ನನ್ನ ಕಿವಿ, ಎಲ್ಲರ ಕೈ ನನ್ನ ಕೈ, ಎಲ್ಲರ ಕಾಲು ನನ್ನ ಕಾಲು, ಎಲ್ಲರ ಮನಸ್ಸು ನನ್ನ ಮನಸ್ಸು, ಎಲ್ಲ ಇಷ್ಟು ವ್ಯಾಪಕ. ಹೌದು, ಇಷ್ಟು ವ್ಯಾಪಕ. ಹೆಂಗೇನಪ್ಪ ಅಂತಂದ್ರೆ ತಂದೆ ಮಗನಿಗೆ ಆತ್ಮಸ್ವರೂಪ ಅವನಿಗೆ ತಿನ್ನಿಸಿದ್ರೆ ನಂಗೆ ಸಂತೋಷ ಪಡ್ತಾರೆ ನೋಡ್ರಿ. ಅದು ಖುಷಿಗೆ ಉಂಗುರು ಇರ್ತಾರೆ, ಅದಕ್ಕೇನು ಖುಷಿ ಆಗ್ತದೆ. ಸೊಂಬಳು ಸೊಸ್ಬೋದು ಕುಂತಿರ್ತದೆ, ಅದಕ್ಕೇನು ಗೊತ್ತೇ ಇಲ್ಲ. ಖುಷಿ ಯಾರು ಹಾಕ್ಯಾರ? ಅಪ್ಪ ಖುಷಿ ಹಾಕ್ಯಾನ. ಯಾಕೆ? ಅದು ನಾನೇ ಅದಕ್ಕೆ ಮಾಡೋರು ನನಗೆ ಮಾಡ್ದಂಗೆ ಅಂತ ಹೆಂಗೆ ತಿಳ್ಕೊತಾನಂದ. ಹಂಗೆ ಆತ್ಮ ಸರ್ವ ವ್ಯಾಪಕ ಅದಾನ. ಯಾವ ಕಣ್ಣಿನಿಂದ ನೋಡಿರೋದು ನಾನೇ ನೋಡೀನಿ, ಯಾವ ಕಿವಿಯಿಂದ ಕೇಳಿದ್ರು ನಾನೇ ಕೇಳೀನಿ. ಹಿಂಗೆ ಸರ್ವಾತ್ಮ ಬುದ್ಧಿವಂತು ಅಂದ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿದ್ರೆ ನನಗೇ ಮಾಡ್ಯಾರ ಅಂತ ಹೆಂಗೆ ತಿಳ್ಕೊತಾನೆ ನೋಡ್ರಿ ಮುಖ್ಯ. ಹಾಗೇನಪ್ಪ ಅಂತ ಕೇಳಿದರೆ ಅವ್ರಿಗೇನು ಮಾಡಿದ್ರೆ ಇವನಿಗೆ ಸಿಟ್ಟು ಬರ್ತದೆ, ಅವ್ರಿಗೆ ಖುಷಿ ಮಾಡಿದ್ರೆ ಇವ್ರಿಗೆ ಖುಷಿ ಆಗ್ತದಲ್ಲ. ಹಂಗೆ ಸರ್ವಾತ್ಮ ಬುದ್ಧಿ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಹೆಂಗಿರ್ತದೆ ಅವನಿಗೆ, ಹಾಗೆ ತತ್ವಜ್ಞಾನಿಗೆ ಎಲ್ಲದರಲ್ಲಿ ಸರ್ವಾತ್ಮ ಬುದ್ಧಿ ಬರ್ತದೆ. ಅವನಿಗೆ ಅಷ್ಟು ಭಾಳ ಸಂತೋಷ ಪಡ್ತಾನೆ ಅವನು. ನಾಣ್ಯತ್ ಪಶ್ಯತಿ ನಾಣ್ಯಸ್ರು ನಾಣ್ಯದ್ ವಿಜಾನಾತಿ ಸ ಭೂಮ ಹೇಳ್ತು ಛಾಂದೋಗ್ಯ ಉಪನಿಷತ್ತು. ಇನ್ನೊಂದು ನೋಡೋಂಗಿಲ್ಲ, ಇನ್ನೊಂದು ಕೇಳೋಂಗಿಲ್ಲ, ಇನ್ನೊಂದು ಮುಟ್ಟಂಗಿಲ್ಲ. ಯಾಕೆ? ಎಲ್ಲ ನಾನೇ ಇದ್ದೀನಿ ಅಂತ ಇತ್ಯಾದಿ ಶ್ರುತ್ಯ ತಾದೃಶ ಭೂಮಾ ವಿದ್ಯಾಯಾಮ್. ಅಂದರೆ ಇದಕ್ಕೆ ಭೂಮಾ ವಿದ್ಯೆ ಅಂತಾರೆ. ಎಲ್ಲವನ್ನು ನೋಡುವ ನಾನೇ, ಎಲ್ಲರ ಕಣ್ಣಾಗ ನಾನೇ, ಎಲ್ಲರ ಕಿವಿಯಾಗ ನಾನೇ, ಎಲ್ಲರ ಕೈಯಾಗ ನಾನೇ, ಎಲ್ಲರ ಬಾಯ ಭೂಮಾ ವಿದ್ಯೆ. ಹೆಂಗೇನಪ್ಪ ಅಂತಂದ್ರೆ ಮೊದಲು ಗಂಡ ಹೆಂಡತಿ ಇಬ್ಬರೇ ಇದ್ದರು, ನಾವು ಒಂದೇ ಅಂತಿದ್ರು. ಮುಂದೆ 4 ಮಕ್ಕಳು ಅವು ನಾನೇ ಅಂದರು. ಮುಂದೆ ಮೊಮ್ಮಕ್ಕಳು ಅವು ನಾನು.
ತತ್ ಸುಖಿ ಸುಖಿತ್ವಂ ತತ್ ದುಃಖಿ ದುಃಖಿತ್ವಂ ಹೆಂಗೆ ಅನುಭವ ಮಾಡ್ತಾನೆ ಅವ ಅದರಂತೆ ಇದಕ್ಕೇನಂತಾರೆ ಭೂಮಾ ವಿದ್ಯೆ ಅಂತ. ಎಲ್ಲವೂ ಹೇಗೆ ಮುತ್ಯ ಎಲ್ಲ ಅವಕ್ಕೆ ಏನಾದರೂ ತನ್ನ ಮೇಲೆ ಅಂತ ಹಂಗೆ ಇದಕ್ಕೂ ಕೂಡ ಸಮಸ್ತ ನೇತ್ರ ಶ್ರೋತ್ರಾದಿಗಳಿಂದ ಆದ ವಿಜ್ಞಾನಮಯ ಕೋಶ ಜ್ಞಾನ ಎಲ್ಲವೂ ನಾನೇ ಭಿನ್ನ ಭಿನ್ನ ರೂಪದಲ್ಲಿ ಕೇಳುತ್ತೇನೆ ನೋಡುತ್ತೇನೆ ಅಂತ ತಿಳ್ಕೊತಾನೆ. ಇದಕ್ಕೆ ಭೂಮಾ ವಿದ್ಯೆ ಅಂತಾರೆ. ಭೂಮಾ ವಿದ್ಯೆ ಸಂಸಾರ ಹೇತು ಅವಿದ್ಯಾಯ. ಈ ಭೂಮಾ ವಿದ್ಯೆ ಆಯಿತು ಅಂದರೆ ಜನ್ಮ ಮರಣಗಳಿಗೆ ಕಾರಣವಾಗಿರತಕ್ಕಂಥ ಅವಿದ್ಯೆಯು ಸಮೂಲ ಕಾಶಂ ಕಷಿತ್ವಾತ್ ಸಮೂಲ ನಾಶ ಆಗಿ ಹೋಗಿಬಿಡ್ತದೆ. ಬಿಟ್ಟು ಬಿಡು ಅಂತಿರಲ್ಲ. ಬಿಟ್ಟು ಅಂದ್ರೇನು, ಬಿಡು ಅಂದ್ರೇನು? ಬಿಟ್ಟು ಬಿಡು ಅಂದರೆ ಬಿಡು ಅಂದ್ರೆ ಅಷ್ಟೇ, ಬಿಟ್ಟು ಬಿಡು ಅಂದ್ರೆ ಅಷ್ಟೇ, ಡಬಲ್ ಒತ್ತಿ ಹೇಳ್ತಾರೆ. ಅದು ಅದಕ್ಕೆ ಸಮೂಲ ಕಾಶತ್ವಾತ್ ಕಷಿತ್ವಾತ್ ಕಟ್ ಮಾಡೋದು. ಕಷಿ ಮಾಡ್ತಾರೆ ನೋಡಿ, ಕಡ್ದು ಕಷಿ ಮಾಡೋಂಗಿಲ್ಲ, ಹಂಗೆ ಕಡ್ದು ಬಿಡೋದು. ಸಮೂಲ ಅವಿದ್ಯೆ ಸಂಪೂರ್ಣ ಕತ್ತರಿಸಿ ಹೋಗಿಬಿಡ್ದು. ಅಂದರೆ ಏನು ರೀ, ಮೂಲೆ ಚಿಹ್ನೆ ವೃಕ್ಷಶ ಇವ. ಹ್ಯಾಂಗೆ ಬಡ್ಡಿ ಪೂರ ಕಡಿದ್ರಿ, ಬೇರು ಸಹಿತ ಕಡಿದ್ರಿ ಅಂದ್ರೆ ಹ್ಯಾಂಗೆ ಗಿಡ ಉತ್ಪನ್ನ ಆಗಂಗಿಲ್ಲ, ಹಂಗೆ ಅವಿದ್ಯಾ ಸಹಿತ ಈ ವಿಜ್ಞಾನಮಯ ಕೋಶ ಹೋಗ್ಬೇಕು. ನೀವು ಬರೀ ವಿಜ್ಞಾನಮಯ ಕೋಶ ಹೋದ್ರೆ ಹಂಗೆ ಏನಿಲ್ಲ, ಬೇರೆ ಇರ್ತದೆ. ಇದು ಅಜ್ಞಾನ ಸಹಿತ ವಿಜ್ಞಾನಮಯ ಕೋಶ ಹೋಗ್ಬೇಕು. ಹೇಗೆ ವೃಕ್ಷದ ಬೇರು ಸಹಿತ ಕಡ್ದಂಗೆ ಅವಿದ್ಯಾ ಕಾರ್ಯಸ್ಯ ಬುದ್ಧಿಯಾದಿರ್ ವಿನಾಶ ಏವ. ನೀವು ಮೂಲ ಕಡಿದ್ರಿ ಅಂದ್ರೆ ಅವಿದ್ಯಾ ಕಾರ್ಯ ವಿಜ್ಞಾನಮಯ ಕೋಶ ಹೋಗ್ತದೆ. ಇಲ್ಲ ಅಂದ್ರೆ ಬರೀ ವಿಜ್ಞಾನಮಯ ಕೋಶ ಕಳಿಬೇಕಂದ್ರೆ ಅಂದ್ರೆ ಮತ್ತೆ ಬೇರೆ ಚಿಗಿತದೆ, ಮತ್ತು ಅವಿದ್ಯೆ ಎಲ್ಲ ತನ್ನ ಕಾರ್ಯ ಮಾಡ್ತದೆ. ಅದಕ್ಕೇನಪ್ಪ ಅಲ್ಲಿ ಪೂರ್ಣ ನಷ್ಟ ಆಗಬೇಕು ಅಂತ. ಹೆಂಗೆ ನಹಿ ನಿದ್ರಾಯಾಂಚ ನಷ್ಟಾಯಾಮ್ ತತ್ಕಾಲ ಪ್ರತಿಪನ್ನ ಸುಖ ದುಃಖಾಧಿಕಂ ಜಾಗೃತಃ. ಹೇಗಪ್ಪ ಅಂದ್ರೆ ಅನಂತ ಸ್ವಪ್ನ ದೋಷದಿಂದ ರಜೋಗುಣದಿಂದ ಅನಂತ ವ್ಯವಹಾರಗಳು ಹೇಗೆ ಸ್ವಪ್ನದಾಗ ನಿದ್ರೆಯಾಗ ತೋರ್ತವೆ. ಆದರೆ ಆ ಸ್ವಪ್ನಕ್ಕೆ ಕಾರಣವಾದ ರಜಸಹಿತ ಸತ್ವಗುಣವು ಆಮೇಲೆ ಏನಪ್ಪ ಆ ವ್ಯವಹಾರವು ಎಲ್ಲ ಹೇಗೆ ನಷ್ಟ ಆಗುತ್ತದೆಯೋ ಅದರಂತೆ ಎಚ್ಚರ ಆದ ಕೂಡಲೇ ಅದರಿಂದ ಆದ ಸುಖನೂ ಇಲ್ಲ, ದುಃಖನೂ ಇಲ್ಲ, ಲಾಭವೂ ಇಲ್ಲ, ಹಾನಿ ಇಲ್ಲ. ಅದರಂತೆ ಅವಿದ್ಯೆ ನಿದ್ರೆಯಿಂದ ಎತ್ತರ ಆದರೆ ಇವನಿಗೂ ಜನ್ಮ ಮರಣ ದುಃಖ ಇಲ್ಲ. ತಥಾ ಸಮ್ಯಕ್ ಜ್ಞಾನವತಃ ಹೆಂಗೆ ಎದ್ದವನಿಗೆ ಸ್ವಪ್ನದ್ದು ವ್ಯವಹಾರದ ಸುಖ ದುಃಖ ಇಲ್ಲೋ ಅದರ ತಥಾ ಸಮ್ಯಕ್ ಜ್ಞಾನವತಃ. ಹೌದು, ಸಮ್ಯಕ್ ಜ್ಞಾನವತಃ ಅಂದ್ರೆ ಇವರ ಅಭಿಪ್ರಾಯ ವೇದಾಂತ ಜನ್ಯ ಜ್ಞಾನವತಃ. ಉಳುಕಿದವ್ರದ್ದು ಅದಾವ ನಯ್ಯ ಪಯ್ಯಕ ಅದು ಹೇಳ್ತಾರೆ ಮುಂದೆ. ಹಾಂ, ಸಮ್ಯಕ್ ಜ್ಞಾನ ಅಂದರೆ ವೇದಾಂತ. ವೇದಾಂತ ಜನ್ಯ ಜ್ಞಾನದಿಂದ ಕೂಡಿಕೊಂಡವರು ನ ಅಜ್ಞಾನ ಕಾಲಿಕಂ, ಅವನಿಗೆ ಅಜ್ಞಾನದಲ್ಲಿ ತೋರತಕ್ಕಂಥ ಸಂಸಾರಿತ್ವಂ, ಸಂಸಾರ ಜನ್ಮ ಮರಣ ಅದಕ್ಕೆ ನಿಮಿತ್ತವಾದ ಅವಿದ್ಯೆ ಇವು ಅಪಾಯಾತ್ ನಾಶವಾಗಿಬಿಡ್ತಾವೆ. ಹಾಗೆ ಎಚ್ಚರಾದ ಮನುಷ್ಯನಿಗೆ ಅವನಿಗೆ ರಜೋದೋಷಾದಿಗಳು ಅದರಿಂದ ತೋರತಕ್ಕಂಥ ಸ್ವಪ್ನ ಪ್ರಪಂಚ ಎಲ್ಲ ಹೇಗೆ ಎಚ್ಚರಾದ ಮನುಷ್ಯನಿಗೆ ನಷ್ಟ ಆಗ್ತವೆ. ಅದರಂತೆ ಪ್ರತ್ಯೇಗಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮನುಷ್ಯನಿಗೆ ಏನಾಗ್ತವ, ಅಜ್ಞಾನ ಜನಿತ ಸಮಸ್ತ ಪ್ರಪಂಚ ಅಂದರೆ ವಿಜ್ಞಾನಮಯ ಕೋಶ ಇವೆಲ್ಲವೂ ಕೂಡ ನಾಶ ಹೋಗ್ಬಿಡ್ತಾವೆ. ಅನಾದಿರ್ಪಿ ನಾಶ ಅಸ್ತಿ ಇತ್ಯತ್ರ ಪರಮತ ರೀತ್ಯ ದೃಷ್ಟಾಂತ ಮಹ ಅನಾದ್ಯತೆ. ಅದಲ್ಲ ಅನಾದ್ಯಪಿ ಇದಂ ನೋ ನಿತ್ಯಂ ಅಂದಾರಲ್ಲ ಮೂರು ಶ್ಲೋಕದಾಗ. ಅನಾದ್ಯಪಿ ಇದಂ ನೋ ನಿತ್ಯಂ ಹಿಂದೆ ಹೇಳ್ಯಾರ. ಏನ್ರಿ ನೀವು ಅನಾದಿ ಅಂತೀರಿ? ಅನಾದಿ ಅಂತಂದ್ರೆ ಅದು ಹುಟ್ಟೇ ಇಲ್ಲ, ಅದಕ್ಕೆ ಸಾವು ಹೆಂಗೆ ಬರ್ತದೆ? ಯಾರು ಬರ್ತ್ ಡೇಟ್ ಅದ ಅವ್ರದ್ದು
ಡೆತ್ ಡೇಟ್ ಇರ್ತಾವೆ. ಯಾವುದು ಬರ್ತ್ ಡೇಟನೇ ಇಲ್ಲ, ಡೆತ್ ಡೇಟ್ ಹೆಂಗಿರ್ತದೆ? ನೀವು ಬರ್ತ್ ಡೇಟ್ ಬರೆದ್ರಿ, ಮುಂದೆ ಡೆತ್ ಡೇಟು, ಜನ್ಮ ಮರಣ ಬರೀಬೇಕು. ಯಾವ ಜನ್ಮ ಇಲ್ಲ ಮರಣ ಏನು ಬರಿತೀರಿ? ಅದು ಹೆಂಗೆ ಬರೆಯೋಕೆ ಬರ್ತದೆ? ಅನಾದಿ ಅಂತಾರೆ ಒಪ್ತೀರಿ ನೀವು, ಮತ್ತು ಶಾಂತ ಅಂತ ಒಪ್ಕೋತಾ ಇರಿ. ಅದು ಹೆಂಗೆ ಹಾಕೋದು? ಅನಾದಿ ಒಪ್ತೀರಿ, ಅನಂತತ್ವ ಒಪ್ಪರೇ ಇಲ್ಲ. ಅನಾದಿ ಅಂದ್ಬಳಕ್ಕೆ ಅನಂತ ಇರಬೇಕೆ, ಹುಟ್ಟ್ಯಾರಂದ್ರೆ ಸಾಯಬೇಕೆ. ಯಾವ ಹುಟ್ಟಿಲ್ಲ ಅವ್ನು ಸಾಯಂಗಿಲ್ಲ. ನಾರಾಯಣ ಹುಟ್ಟಿಲ್ಲ, ಶಿವ ಹುಟ್ಟಿಲ್ಲ, ಹೌದಲ್ಲ? ಅವ್ರು ಯಾರೂ ಗೊತ್ತೇ ಇಲ್ಲ ಇನ್ನೂವರೆಗೆ ಮರಣ ಆಗಿಲ್ಲ. ಅದಕ್ಕಂತಾರವರು, ನೀವು ಅನಾದಿ ಅಂದ್ರಿ ಅಂದರೆ ಅದಕ್ಕೆ ಅನಂತ ಅನ್ನಬೇಕೇ, ಅದು ನೇಮದ. ಬುದ್ಧೇರಪಿ ತತ್ಕಾರಣಭೂತಾಯ ಅನಾದಿತ್ವಂ ಅಕಾಮೇನಾಪಿ ಅಂಗೀಕರ್ತವ್ಯಮಿತಿ ಭಾವ. ಹೌದಲ್ಲ? ನೀವು ಯಾವಾಗ ಅದಕ್ಕೆ ಅನಾದಿ ಅಂತ ಒಪ್ಪೀರಿ ಅಂದರೆ ಅನಂತ ನೀವು ಅಂಗೀಕಾರ ಮಾಡಲೇಬೇಕು. ಒಂದು ಹೇಳಿ ಒಂದು ಇಲ್ಲ ಅಂದ್ರೆ ಅದು ಆಗ್ತದೆ ಹೆಂಗೆ? ಅನಾದಿ ಅಂದ್ರೆ ಅನಂತ ಒಪ್ಪಬೇಕು, ಅಂಗೀಕೃತಮೇವ. ಅಕಾಮೇನಾಪಿ, ಇಚ್ಛೆ ಇಲ್ಲದಿದ್ದರು ಅಂತಾರೆ. ನಿಮಗೆ ಇಚ್ಛೆ ಇಲ್ಲ ಖರೆ, ವೇದಾಂತಿಗಳು ನೀವು ಅನ್ನಂಗಿಲ್ಲ, ಒಪ್ಪಂಗಿಲ್ಲ. ಅನಾದಿ ಅಂದ್ಕೊಳ್ಳಿ ಏನಪ್ಪ ಅಂದ್ರೆ ನೀವು ಅನಂತ ಅಂತೀರಿ, ಮತ್ತು ಅನಂತ ಅನ್ನಬೇಕು. ನೀವರೇ ಶಾಂತ ಒಪ್ತೀರಿ, ಅನಂತ ಒಪ್ಪಂಗಿಲ್ಲ. ಅನಾದಿ ಒಪ್ತೀರಿ, ಶಾಂತ ಒಪ್ಪಂಗಿಲ್ಲ ಅಂದ್ರೆ ಅಕಾಮೇನಾಪಿ ಪೂರ್ವಪಕ್ಷ ಅಂತ. ನಿಮಗೆ ಇಚ್ಛೆ ಇದ್ದಿದ್ದರು ಅನಾದಿ ಅಂದಿರೋದ ಮೇಲೆ ಅನಂತ ಅಂತ ಒಪ್ಪಲೇಬೇಕು, ಅದು ಅನಿವಾರ್ಯ ಅದ ಅಂತಾರೆ ಅವರು. ಅಕಾಮೇನ ಅಂಗೀಕರ್ತವ್ಯಮಿತಿ ಭಾವ. ಇಚ್ಛೆ ಇಲ್ಲದಿದ್ದರು ಈ ಕಡೆ ಹೌದು. ಇದಂ ಅವಿದ್ಯಾ ತತ್ಕಾರ್ಯಂಚ ಅನಾದ್ಯಪಿ ಆದಿರಹಿತಮಪಿ ನೋ ನಿತ್ಯಂ ನೈವ ನಾಶ ಅಪ್ರತಿಯೋಗಿ ಇತಿ ಸ್ಫುಟ. ಇದು ಅನಾದಿ ಅಂತ ಅಂದರೂ ಕೂಡ ನಾಶಕ್ಕೆ ಅಪ್ರತಿಯೋಗಿ ಆಗಂಗಿಲ್ಲ, ಅಂದರೆ ಪ್ರತಿಯೋಗಿ. ಯಶಾಭಾವ ತಸ್ಯ ಸಯವ ಪ್ರತಿಯೋಗಿ. ಹೌದಲ್ಲ? ಅವ ಅನಾದಿ ಒಪ್ಪಿರಿ ಅಂದಮೇಲೆ ನಾಶಕ್ಕೆ ಪ್ರತಿಯೋಗಿ ಆಗುವುದಿಲ್ಲ, ಇದು ಅಪ್ರತಿಯೋಗಿ ಆಗ್ತದೆ. ಅದಕ್ಕೆ ನೀವು ಹೆಂಗೆ ಅಂತೀರಿ? ಅನಾದಿ ಅಂದಮೇಲೆ ಅದಕ್ಕೆ ಅನಂತ ಅನ್ನಬೇಕೇ, ಶಾಂತಿ ಹೆಂಗೆ ಅಂತೀರಿ ಅಂತ ಅವ ಪ್ರಶ್ನೆ ಏನಪ್ಪ ಅಂತ ಕೇಳಿ ಮಾಡಿದ್ದಾರೆ. ಇದು ಸ್ಪಷ್ಟ ಅದ. ಅದಕ್ಕೆ ನೀವೇನನ್ರಿ, ಇದಕ್ಕೆ ಅನಂತ ಅನ್ರಿ. ಯಾಕೆ? ಅನಾದಿ ಅಂದೀರಿ, ಹುಟ್ಟ್ಯದ ಅಂದೀರಿ, ಸಾಯ್ತದ ಅನ್ರಿ. ಹುಟ್ಟಿಲ್ಲ ಅಂದಮೇಲೆ ಸಾಯಂಗಿಲ್ಲ ಅಂತ ಅನ್ರಿ. ಹೆಂಗೆ? ಶಿವ ಹುಟ್ಟಿಲ್ಲ, ಅವನು ಸಾಯಂಗಿಲ್ಲ, ಹೌದಲ್ಲ? ನಾವು ಹುಟ್ಟಿದ್ದೇವೆ, ಸಾಯ್ತೇವೆ. ಹಂಗೆ ಅದು ಹುಟ್ಟಿಲಿದು, ಹುಟ್ಟಿಲ್ಲಂದ್ರೆ ಸಾಯ್ತದೆ. ಹೆಂಗೆ? ಅನಾದಿ ಅಂದ್ರೆ ಅನಂತ ಇರಬೇಕು ಅಂತ ಇವತ್ತು ತರ್ಕವನ್ನು ಮಾಡಿದರೆ ಅದಕ್ಕೆ ಹೇಳ್ತಾರೆ ನಾವು. ಅದಕ್ಕೆ ಹೇಳಿದ್ರು, ಯದ್ಯಪಿ ಅನಾದಿ ಭಾವಶ್ಯ ನಾಶೋ ನಾಸ್ತಿ ದೃಷ್ಟಾಂತೆ. ನೀ ಅನಾದಿ ಇದ್ದದಕ್ಕೆ ನಾಶ ಇಲ್ಲ ಅಂತ ಹೇಳಿದರೂ ಕೂಡ ನಿನಗೆ ಅದ ಅನ್ನೋದು ಗೊತ್ತಾಗ್ತದೆ. ನೀ ಕಚ್ಚಾಡ್ತೀಯ ನಮ್ಮ ಜೊತೆಗೆ, ನಿಂದೇ ನಿನ್ನ ಕಡೆ ನೋಡಿದ್ದಿಲ್ಲ, ನಿಂದೇ ಸುದ್ದಿ ಬಿಟ್ಟು ನಮಗೆ ಹೇಳ್ತೀವಿ. ತರ್ಕ ಮಾಡೋವನೇ ಯಾರು? ನ್ಯಾಯಿಕ. ಅನಾದಿ ಇದ್ದದ್ದಕ್ಕೆ ನೀವು ಅನಂತ ಹೆಂಗಂತೀರಿ? ಅನಂತ ಅನ್ನಬೇಕೆ, ಶಾಂತ ಹೆಂಗಂತೀರಿ? ಅನಾದಿ ಇದ್ದ ವಸ್ತು ಅದು ಅನಂತ ಇರಲಿಕ್ಕೆ ಬೇಕು ಅಂತ ನೀ ಅಂತೀರಿ. ನಮಗೆ ಕೇಳ್ತೇನೆ, ನಿಮ್ಮದು ನೋಡ್ಕೊಂಡು ನಿನ್ನ ಮಾರಿ ನೋಡ್ಕೊ, ಒಂದಿಟ್ಟು ನಿನ್ನ ಮಾರಿ ನೋಡ್ಕೊಂಡು ನೀನೇ ಅಂತಿ ಪ್ರಾಗಭಾವ ಅನಾದಿ ಅದ, ಅನಂತದ. ಪ್ರಾಗಭಾವ ಹೆಂಗದ? ಅನಾದಿ ಅದ.
ಘಟವು ಕಪಾಲದಲ್ಲಿ ಸಮವಾಯಿ ಕಾರಣವಾದ ಕಪಾಲದಲ್ಲಿ ಅದೇನದ ಅಭಾವದ ಕಿವು ಸಮಾಯಿ ಪಮಾಯಿ ಬಂದ ಭಾಳ ಹೇರಾಡ್ರಿ ಮನುಷ್ಯನ ಬುದ್ಧಿನೂ ಸಮ ಆಕ್ಕದ ಶಾಂತ ಆಕ್ಕದ ಅದು ಕಪಾಲದೊಳಗೆ ಘಟ ಇಲ್ಲ ಅವು ಸಮವಾಯ ಕಾರಣದವ ಘಟ ಪ್ರಾಗುತ್ಪತ್ತಿ ಪೂರ್ವ ಕಪಾಲೆ ನಾಸ್ತಿ ಕಪಾಲದಲ್ಲಿ ಇಲ್ಲ ಅಭಾವದ ಎಂದಿನಿಂದ ಇಲ್ಲ ಎಂದಿನಿಂದ ಇಲ್ಲ ಕೊಳ ಆದಮೇಲೆ ನಾಶ ಹಾಕೋದಿಲ್ಲ ಘಟದ ಪ್ರಾಗ್ ಅಭಾವವು ಕಪಾಲದಲ್ಲಿ ಇದ್ದರೂ ಕೂಡ ಅದು ಘಟ ನಿರ್ಮಾಣ ಆದ ಮೇಲೆ ಹೇಗೆ ನಾಶವಾಗುತ್ತದೆಯೋ ಅದರಂತೆ ಘಟದ ಪ್ರಾಗ್ ಅಭಾವ ಏನಪ್ಪ ಅದು ಕಪಾಲದ ಘಟದ ಪ್ರಾಗ್ ಅಭಾವ ಕಪಾಲದಲ್ಲಿ ಇದ್ದರೂ ಕೂಡ ಎಂದಿನಿಂದಿಲ್ಲ ಎಂದಿನಿಂದಲೂ ಅನಾದಿ ಅದು ಆದರೆ ಆಯಿತು ಅಂದರೆ ಘಟ ನಾಶ ಆಗ್ತದೆ ಹೇಗೆ ಅನಾದಿಯಾದ ಘಟ ಪ್ರಾಗಭಾವವು ಘಟ ಉತ್ಪನ್ನ ಅನಂತರದಲ್ಲಿ ನಾಶವಾಗುತ್ತದೆಯೋ ಅದರಂತೆ ಈ ಅಜ್ಞಾನವಾದರೂ ಕೂಡ ಪ್ರಪಂಚವಾದರೂ ಕೂಡ ಬ್ರಹ್ಮದಲ್ಲಿ ಇದು ಮೊದಲ ಇಲ್ಲದಿದ್ದರೂ ಕೂಡ ಜ್ಞಾನ ಉತ್ಪನ್ನ ಆದ ಅನಂತರದಲ್ಲಿ ನಾಶ ಆಗ್ತದೆ ಏನು ದೊಡ್ಡ ಮಧ್ಯೆ ನೈಯಾಯಿಕರು ಹೇಳ್ತಾರೆ ಇದಂ ಅವಿದ್ಯಾ ತತ್ಕಾರಂಚ ಅನಾದ್ಯಪಿ ಆಯ್ದರಹಿತಮಪಿ ನೋ ನಿತ್ಯಂ ಅಂದರೆ ಇದು ಪ್ರಪಂಚ ಇದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ನೈವ ನಾಶ ಅಪ್ರತಿಯೋಗಿ ಇತಿ ಸ್ಮರ ನಾಶಕ್ಕೆ ಪ್ರತಿಯೋಗಿನೇ ಆಗ್ತದೆ ಅಂದ್ರೆ ನಾಶ ಆಗ್ತದೆ ಅನಾದಿ ಇದ್ದರೂ ನಾಶ ಆಗ್ತದೆ ಹೌದಲ್ರಿ ನಾಶ ಆಗ್ತದೆ ಅದಕ್ಕೆ ಯಾಕೆ ಇದು ಉತ್ಪನ್ನವಾಗಿರುವುದರಿಂದ ಯಥಾ ತಾರ್ಕಿಕೈ ನಿನ್ನ ಮರಿ ನೀನು ನೋಡ್ಕೊ ಅಂದರು ನಿನ್ನ ಪ್ರಶ್ನೆ ಮಾಡ್ತಿ ನಿನ್ನ ಸುದ್ದಿ ನಿನಗೆ ಗೊತ್ತದ ಇಲ್ಲ ಅನಾದಿ ಹಂಗೆ ಏನಪ್ಪ ಅಂದ್ರೆ ನಾಶ ಆಗ್ತದೆ ಅಂತ ನಮಗೆ ಕೇಳ್ತಿ ನಮ್ಮ ಮಾರಿನೇ ನೋಡ್ತೀನಿ ಕದೋದಕ್ಕಿದು ಅಂತ ನಿನ್ನ ಮಾರಿ ನೋಡ್ಕೊ ಒಂದಿಟ್ಟು ನಮ್ಗಿಂತ ಹೊಲಸದ ನಿನ್ನ ಮಾರಿ ನೋಡ್ಕೊ ನೀನು ಮಾರಿ ಅಂದರು ಏನು ಪ್ರಾಗಭಾವ ಹೆಂಗಪ್ಪ ನಾಶ ಆಗ್ತದೆ ರೀ ಮತ್ತು ನಿಮ್ಮಲ್ಲಿ ಯಾಕೆ ಹಾಕದು ನಮ್ಮಲ್ಲಿ ಹಂಗಿಲ್ಲ ನಿಮ್ಮಲ್ಲಿ ಹಾಕದು ನಿಮ್ಮದು ನೋಡ್ಕೊಂಡಿದ್ದಿಲ್ಲ ಅಂತ ಕೇಳಿದ್ರು ಅವರು ಅದಕ್ಕೆ ಹೇಳ್ತಾರೆ ಅವರು ಅನಾದಿರಪಿ ನಾಶೋ ಅಸ್ತಿ ಇತ್ಯತ್ರ ಪರಮತ ರೀತ್ಯ ದೃಷ್ಟಾಂತಮಃ ಪರಮತ ನೈಯಾಯಿಕ ರೀತ್ಯ ಅವರಿಗೆ ಹೇಳ್ತಾರೆ ಏನು ಇದಂ ಅವಿದ್ಯಾ ತತ್ಕಾರ್ಯಂಚ ಅನಾದ್ಯಪಿ ಆದಿರಹಿತಮಪಿ ನೋ ನಿತ್ಯಂ ನೈವ ನಾಶ ಅಪ್ರತಿಯೋಗಿ ಇತಿ ಸ್ಫುಟಂ ಇದು ಸ್ಪಷ್ಟ ಅದ ಹೆಂಗೆ ಯಥಾ ತಾರ್ಕಿಕೈ ನೈಯಾಯಿಕರು ಯಾವ ರೀತಿಯಾಗಿ ಉತ್ಪತ್ತಿ ಶೂನ್ಯತ್ವೇನ ಉತ್ಪತ್ತಿ ಶೂನ್ಯವಾದರೂ ಕೂಡ ಇದ್ದರೂ ಕೂಡ ಅಂಗೀಕ್ರಿಯಮಾಣೋಪಿ ತತ್ ಪ್ರತಿಯೋಗಿನಿ ಕಾರ್ಯೇ ಜಾತೆ ನಶ್ಯತೀತಿ ಅಂಗೀಕ್ರಿಯತೆ ಸ್ವತಃ ನೈಯಾಯಿಕರು ಏನಪ್ಪ ಅಂತ ಕೇಳಿದರೆ ಉತ್ಪತ್ತಿ ಶೂನ್ಯವಾಗಿ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೋಗಿನಿ ಪ್ರತಿಯೋಗಿ ಕಾರ್ಯದಲ್ಲಿ ಯಾವ ವಸ್ತುವಿಗೆ ಅದೇ ಪ್ರತಿಯೋಗಿ ಕಾರ್ಯದಲ್ಲಿ ಹೇಗೆ ನಶ್ಯತಿ ಅಂಗೀಕ್ರಿಯತೆ ನಾಶವನ್ನು ಅಂಗೀಕಾರ ಮಾಡ್ತಾರೆ ಹಾಗೆ ಪ್ರಾಗಭಾವ ಮಾಡ್ತಾರೆ ಅವ್ರು ಹೋಗ್ತಾರಲ್ಲ ಅದು ಹೇಳ್ತಾರೆ ಮುಂದೆ ಅವರು ಏವಂ ಪ್ರಕೃತಮಪಿ ನಿಮ್ಮಲ್ಲಿ ಯಾಕದ ನಮ್ಮಲ್ಲಿ ಯಾಕೆ ಹಂಗಿಲ್ಲ ಅನಾದಿ ಇದ್ದರೂ ನಾಶ ನಿಮ್ಮಲ್ಲಿ ಒಪ್ತೀರಿ ನಮ್ಮಲ್ಲಿ ಯಾಕೆ ಒಪ್ಪಂಗಿಲ್ಲ ನಿಮಗೆ ಬೇಕಾಯ್ತು ನೀವು ಒಪ್ಕೋತಿ ನೈಯಾಯಿಕದಲ್ಲಿ ಅದು ಯಾವುದೋ ಒಂದು ಹೇಳ್ತಾರೆ ಅವರು ಅದು ಕೇಳಿದ್ರೆ ವ್ಯಕ್ತಿ ಯದ್ದಿ ಅನಾದಿ ಭಾವಶ ನಾಶೋ ನಾಸ್ತಿತಿ ದೃಷ್ಟಾಂತೆ ಪ್ರಾಗಭಾವೆ ವೈಷಮ್ಯ ಆಪಾದಯಿತು ಶಕ್ಯಂ ಅವಿದ್ಯಾ ತತ್ಕಾರಸ್ಯ ಅಭಾವರೂಪತ್ವ ಅಭಾವ ತಥಾಪ್ತಿ ಪ್ರಾಗಭಾವಸ್ಥಾಯ ಭಾವರೂಪತೆಯ ತಥೈವ ಕಾರ್ಯ ಅಭಿವ್ಯಕ್ತಿ ಅನಂತರಂ ದೃಶ್ಯಮಾನಾಯಾಂ ಉಕ್ತಾರ್ಥಸ್ಯ ವಕ್ತು ಶಕ್ಯತ್ವಾತ್ ತಾರ್ಕಿಕೈರಪಿ ಏನ್ರಿ ಹೇಗೆ ಕಪಾಲದಲ್ಲಿ
ಘಟದ ಪ್ರಾಗಭಾವ ಇರುತ್ತದೆ, ಹೌದಲ್ಲ? ಪರಂತು ಘಟೋತ್ಪತ್ತಿ ಆದ ಅನಂತರದಲ್ಲಿ ಹೇಗೆ ಪ್ರಾಗಭಾವವು ನಷ್ಟವಾಗುತ್ತದೆ. ನೀವು ಒಪ್ತೀವಿ, ನೀನೇ ನಯಾಕೆ ಹೇಳ್ತೀವಿ. ಸಮಯ ಕಾರಣದಲ್ಲಿ ಘಟದ ಪ್ರಾಗಭಾವ ಅಂತ ಒಪ್ತೀನಿ ನೀನು. ಯಾವಾಗ ಎರಡು ಕಪಾಲ ಕೂಡ್ತು ಅವಾಗ ಉತ್ಪನ್ನ ಆಯಿತು ಅಂತೀವಿ. ಘಟದ ಪ್ರಾಗಭಾವದಲ್ಲ ಅದಾಗವ ಇಲ್ಲ ಅಂತ ನೀ ಅನ್ನಕ್ಕೂ ಬರೋಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಆ ಪ್ರಾಗಭಾವದ ನಾಶ ಆಗಿಲ್ಲ ಅಂತ ಅನ್ನಕ್ಕೆ ನಾಶ ಆಗ್ತದಿಲ್ಲ, ಹೌದಾ? ಹಾಗೆ ಈ ಅವಿದ್ಯಾದಿಗಳು ಇವು ಏನಪ್ಪ ಅಂತಂದ್ರೆ ಅನಾದಿ ಇದ್ದರೂ ಕೂಡ ಅದು ಎಂದಿನಿಂದ ಘಟದೊಳಗೆ ಕಪಾಲದೊಳಗೆ ಕೊಡ ಎಂದಿನಿಂದ ಇಲ್ಲ, ಅನಾದಿಯಿಂದ ಇಲ್ಲದು. ಇವತ್ತರ ಅನಾದಿಯಿಂದ ಇಲ್ಲದು. ಪರಂತು ಆ ಪ್ರಾಗಭಾವ ಕಪಾಲ ಜೋಡಣಿಕೆ ಆಗಬೇಕು ಹೇಗೆ ನಷ್ಟವಾಗುತ್ತದೆಯೋ ಅದರಂತೆ ಜೀವಾತ್ಮರ ಪರಮಾತ್ಮರ ಭೇದ ಎಂದಿನಿಂದ ಬಂದದ ಕಪಾಲಗಳಂತೆ. ಅದು ಪ್ರಾಗಭಾವದ ಎಂದಿನಿಂದ ಜೀವ ಜೀವ ದೇವ ದೇವ ಅಂತ ಬಂದದ. ನಾ ಹುಟ್ಟವ ಹುಡ್ಸವ ನಾ ಸಾಯವ ಅವ ಕೊಲವ ಹಿಂಗೆ ಬಂದದ. ಎಂದಿನಿಂದ ಬಂದದ, ಅನಾದಿ. ಅದು ಅನಾದಿ ಇದ್ದರೂ ಕೂಡ ಸಮವಾಯಿ ಕಾರಣದಲ್ಲಿ ಕಪಾಲವು ಅನಾದಿಯಾಗಿ ಪ್ರಾಗಭಾವ ಇದ್ದರೂ ಕೂಡ ಕುಂಬಾರನಿಂದ ಜೋಡಣಿಕೆ ಆಯಿತು ಅಂತ ಕೇಳಿದರೆ ಹೇಗೆ ನಾಶವಾಗುತ್ತದೆಯೋ ಅದರಂತೆ ಆತ್ಮ ಪರಮಾತ್ಮರ ಭೇದವು ಇದು ಅನಾದಿ ಇದ್ದರೂ ಕೂಡ ಸದ್ಗುರು ಕುಂಬಾರ ಬಂದು ಜೋಡಿಸದ ಅಂದರೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಹೇಳ್ದ ಅಂದರೆ ಹೋಗ್ತದೆ. ಎಂದಿನಿಂದ ಗೊತ್ತಿಲ್ಲ ಆದರೂ ಹೋಗ್ತದೆ. ನಾಶ ಅಪ್ರತಿ ಯತಃ ತಾರ್ಕಿಕೈ ಉತ್ಪತ್ತಿ ಶೂನ್ಯನ ಅಂಗೀಕ್ರಿಯಮಾಣೋಪಿ. ಹೆಂಗೆ ನೈಯಾಯಿಕರು ಏನಪ್ಪ ಅಂದ್ರೆ ಪ್ರಾಗಭಾವವನ್ನು ಅವ್ರು ಅನಾದಿ ಅಂತ ಹೆಂಗೆ ಒಪ್ತಾರೆ, ಹೌದಲ್ಲ? ಅನಾದಿ ಭಾವಶ್ಯ ನಾಶೋ ನಾಸ್ತಿ ದೃಷ್ಟಾಂತೆ ಪ್ರಾಗಭಾವೇ ವಶ್ಯಮ್ಯ ಆಪಾದಿತ್ಯಂ ಶಕ್ಯಂ. ಪ್ರಾಗಭಾವ ನಾಶ ಆಗಂಗಿಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ. ಹೇಗೆ ನೈಯಾಯಿಕರು ನೀವೇ ಹೇಳಿರಿ, ಘಟೋತ್ಪತ್ತಿಗಿಂತ ಪೂರ್ವದಲ್ಲಿ ಅದು ಪ್ರಾಗಭಾವ ಇದ್ದು ಕೂಡ ಘಟ ಉತ್ಪತ್ತಿ ಅನಂತರದಲ್ಲಿ ಪ್ರಾಗಭಾವ ಹೇಗೆ ನಷ್ಟ ಆಗ್ತದೋ ಅದರಂತೆ ಯಪ್ಪ ಈ ಅಜ್ಞಾನ ಎಲ್ಲ ಕೂಡ ಏನಪ್ಪ ಅಂತ ಕೇಳಿದರೆ ಇದು ನಾಶಕದ. ಅಭಾವ ರೂಪತ್ವ ಭಾವಾತ್ ತಥಾಪಿ ಅಭಾವ ರೂಪದಲ್ಲಿ ಇದ್ದರೂ ಕೂಡ ಪ್ರಾಗಭಾವಸ್ಥಾಯ ಭಾವರೂಪತೆಯ ಪ್ರಾಗ್ ಅಭಾವ ಭಾವರೂಪದಲ್ಲಿ ಮೊದಲು ಇರ್ತದೆ. ತತ್ತೈವ ಕಾರ್ಯ ಅಭಿವ್ಯಕ್ತಿ ಅನಂತರಂ ಕಾರ್ಯ ಉತ್ಪತ್ತಿ ಆದಮೇಲೆ ದೃಶ್ಯಮಾನಾಯಾಮ್ ಏನಪ್ಪ ಅಂದ್ರೆ ಮುಕ್ತಾರ್ಥಸ್ಯ ವಕ್ತುಂ ಶಕ್ಯತ್ವಾತ. ಅದರಂತೆ ಕಪಾಲ ಏನಪ್ಪ ಮೊಟ್ಟ ಮೊದಲ ಅದು ಇದ್ದರೂ ಕೂಡ ಅದು ಪ್ರಾಗಭಾವ ಹೇಗೆ ನಷ್ಟವಾಗುತ್ತದೆಯೋ ಅದರಂತೆ ಯಾವ ಆತ್ಮ ಪರಮಾತ್ಮರ ಏನಪ್ಪ ಇಲ್ಲ ಅಂತಿದ್ದ ಜ್ಞಾನ ಅಭಾವ ಇತ್ತು. ಯಾವಾಗ ಜ್ಞಾನ ಆಯಿತು ಅಂತ ಕೇಳಿದ್ರೆ ಅನಾದಿಯಾಗಿರ್ತಕ್ಕಂಥ ಈ ಅಜ್ಞಾನವು ತ್ವಜನ್ಯ ಈ ವಿಜ್ಞಾನಮಯ ಕೋಶವು ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ನಿವೃತ್ತಿ ಆಗ್ತವೆ. ಈ ಮಾತನ್ನು ತಾರ್ಕಿಕರು ಸ್ವೀಕಾರ ಮಾಡ್ಯಾರ. ಪ್ರಾಗಭಾವ ಅದೇನಪ್ಪ ಅಂತ ಅನಾದಿ ಇದ್ದರೂ ಕೂಡ ನಾಶ ಯಾಕಂತ ಸ್ವೀಕಾರ ಮಾಡ್ಯಾರವರು. ಸ ಪ್ರತಿಯೋಗತ್ವೇ ಮಾನಭಾವ ಇತಿ ಸ್ವೀಕಾರಾಚ. ಯಾರು ನೈಯಾಯಿಕರು ಸ್ವೀಕಾರ ಮಾಡ್ಯಾರೆ, ಅದೇ ಅಂತಲ್ಲ. ಅದಕ್ಕೆ ನಮ್ಮಲ್ಲಿ ನಾಭಾವೋ ವಿದ್ಯತೆ ಸತಃ ಇತಿ ಗೀತಾವಚನಂ. ಅಸತಃ ಏನಪ್ಪ ಅಂತ ಕೇಳಿದ್ರೆ ಸತಃ ಅಭಾವ ನ ವಿದ್ಯತೆ. ಸತ್ಯ ವಸ್ತುವಿನ ತ್ರಿಕಾಲ ಅಬಾಧ್ಯವಾದ ವಸ್ತುವಿನ ಅದಕ್ಕೇನಪ್ಪ ಅಂದ್ರೆ ಅಭಾವವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತ ಗೀತಾನ ಹೇಳ್ಯದ. ವಿನಾಶೀನಾಂ ಅವಿದ್ಯಾ ತತ್ಕಾರ್ಯಾಣಂ. ವಿನಾಶ ಸ್ವಲ್ಪ ಉಳ್ಳಂಥ ಅವಿದ್ಯಾ ತತ್ಕಾರ್ಯವಾಗಿರತಕ್ಕಂಥ ಏನದವ ಸತ್ವರೂಪ ಭಾವತ್ವಶ್ಯ ಏನು ಅವಿದ್ಯಾ ಕಾರ್ಯವಾಗಿ ಇರುತ್ತದೆ ಎಂದು ತೋರತಕ್ಕಂಥ ಸತ್ವರೂಪ ಭಾವಶ್ಯ ಇಲ್ಲ. ಇದು ಸ್ವಪ್ನದಾಗ ಇಲ್ಲ, ಇದ್ದಂತೆ ಕಾಣ್ತದಲ್ಲ. ಹಾಗೆ ಅಜ್ಞಾನ ಕಾರ್ಯವಾದ ಈ ನಾಮರೂಪಾತ್ಮಕ ಪ್ರಪಂಚವು ವಿಚಾರ ಮಾಡಿ ನೋಡಿದ್ರೆ ಇಲ್ಲ, ಇದು ಇದ್ದಂತೆ ಕಾಣ್ತಾ. ಸತ್ವರೂಪ ಭಾವತ್ವಶ ಅನಾವಶ್ಯಕತ್ವಾಚ. ಹೆಂಗೆ ಸ್ವಪ್ನದಾಗ ಅವೆಲ್ಲ ವಸ್ತು ತೋರಿದರೂ ಸತ್ಯ ಅಂತ ಹೆಂಗೆ ಒಪ್ಪಂಗಿಲ್ಲ,
ಯಾಕೆ ಅವು ತೋರ್ಯಾವ. ಅದರಂತೆ ಅಜ್ಞಾನ ಕಾರ್ಯವಾದ ಸಮಸ್ತ ಪ್ರಪಂಚಗಳು ತೋರಿದ್ರೆ ಏನಪ್ಪ ಅಂತ ಕೇಳಿದ್ರೆ ಸತ್ಯ ಅಂತ ಒಪ್ಪುವುದು ಯಾವ ಅವಶ್ಯಕತೆ ಇಲ್ಲ. ಇದಕ್ಕೆ ಅನಾವಶ್ಯ ಅದ ಇದು. ಯಾಕೆ ಸ್ವಪ್ನದ ತೋರ್ಯವ ಸತ್ಯ ಅಂತ ಏನು ಇಲ್ಲ. ಹಾಗೆ ಎಚ್ಚರದ ತೋರ್ಯವ ಯಾವಾಗ ತನ್ನ ಸ್ವರೂಪದ ಜಾಗ್ರಾವಸ್ಥೆಗೆ ಹೋದ ಅಂತ ಕೇಳಿದರೆ ಅಂದ್ರೇನು, ಈ ನಾಮರೂಪಗಳಿಗೆ ಕಾರಣವಾದ ಅಸ್ಥಿಭಾತಿ ಪ್ರಿಯದ ತಿಳುವಳಿಕೆ ಅವನಿಗೆ ಆಯಿತು ಅಂದ್ರೆ ಸಕ್ಕರೆಯಿಂದ ಆದ ಸಮಸ್ತ ಏನಪ್ಪ ಅಂದ್ರೆ ಚಿತ್ರ ವಿಚಿತ್ರ ಪದಾರ್ಥಗಳು ಸಕ್ಕರೆ ಅಂತ ತಿಳ್ಕೊಂಡ್ರೆ ಪ್ರಶ್ನೆ ಬರೋಂಗಿಲ್ಲ ಅವನಿಗೆ. ಯಾವುದು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಪ್ರಾಣಿ 4 ಕಾಲದಿರ್ಬೋದು, 2 ಕಾಲದಿರ್ಬೋದು, ತೋರಿಸ್ಬೋದು. ದನ ತೋರಿಸ್ತಾನೆ, 2 ಕಾಲಿಂದ ಗುಬ್ಬಿ ತೋರಿಸ್ತಾನೆ. ಆಯಿತು, 4 ಕಾಲ 2 ಕಾಲ ಎಲ್ಲ ನಾಮ ರೂಪದಾಗ ಅದಾವೆ. ಅಸ್ಥಿಭಾತಿ ಪ್ರಿಯದ ಒಳಗಿಲ್ಲ. ಅದಕ್ಕೆ ಅಂತಾರೆ ಅವರು ಅಲ್ಲಿ ಪ್ರಶ್ನೆನೇ ಬರೋಂಗಿಲ್ಲ ಅಂತ ಕೇಳಿದ್ರೆ. ಇತಿ ನಾಶಶ್ಚ ಅವಿದ್ಯಾದವು ಶ್ರುತ್ಯೈವ ಅವಗಮಿತತ್ವಾಚ. ಏನು ಶಾಸ್ತ್ರ ಹೇಳ್ತಾ ಮೇಲೆ ಹೇಳೋಣ, ಶಾಸ್ತ್ರ ಮಂತ್ರ ಜ್ಞಾತು ಅಶಕ್ಯತ್ವ. ನಾಮರೂಪಗಳನ್ನು ತಿರಸ್ಕರಿಸಿ ಅಸ್ಥಿಭಾತಿ ಪ್ರಿಯ ಬ್ರಹ್ಮವನ್ನೇ ಎಲ್ಲ ನೋಡೋದು ಶಾಸ್ತ್ರ ಬಿಟ್ಟು ಮತ್ತೊಂದರಿಂದ ಸಾಧ್ಯ ಇಲ್ಲ. ಇದು ಅಸ್ಥಿಭಾತಿ ಪ್ರಿಯ ನೋಡಬೇಕಾದ್ರೆ ಶಾಸ್ತ್ರಜ್ಞಾನ ಬೇಕು. ನಾಮರೂಪ ನೋಡೋಕ್ಕೆ ಯಾವ ಶಾಸ್ತ್ರಜ್ಞಾನ ಜರೂರತಿಲ್ಲ. ಹೌದಲ್ಲ? ಸಣ್ಣ ಗೊಂಬೆ ದೊಡ್ಡ ಗೊಂಬೆ ಇದಕ್ಕೇನು ಬೇಕೆ? ಎಲ್ಲನೂ ಸಕ್ಕರೆ ಗೊಂಬೆ ಅನೇಕ ಸಕ್ಕರೆ ಜ್ಞಾನ ಬೇಕು. ನಾಮರೂಪಗಳ ಜ್ಞಾನ ಇದ್ದವ್ರಿಗೆ ಆಗುವುದಿಲ್ಲ. ಇದು ಅಸ್ಥಿಭಾತಿ ಪ್ರಿಯ ಇದ್ದವ್ರಿಗೆ ಜ್ಞಾನ ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು ಶಾಸ್ತ್ರ ಹೇಳಿದರು, ದೃಷ್ಟಾಂತ ಭೂತಾತ್ಮನೇ ತಾದೃತಶೋಷ ಶಾಸ್ತ್ರೇಣೈವ ಜ್ಞಾತತ್ವಾಚ. ಇದು ಶಾಸ್ತ್ರದಿಂದಲೇ ಗೊತ್ತಾಗ್ತದೆ. ಯಾರು ಇದರ ಕೂಲಂಕಷ ವಿಚಾರವನ್ನು ಮಾಡುತ್ತಾರೆಯೋ, ಯಾವುದು ಈ ಕಾಲ ಕೈಯ ಮಾರಿ ಕಾಲು ನೋಡೋಂಗಿಲ್ಲ, ಯಾರು ಸಕ್ರಿಯ ವಿಚಾರ ಮಾಡುತ್ತಾರೆಯೋ, ಯಾರು ಕೆಲೋದು ವಿಚಾರ ಮಾಡುತ್ತಾರೆಯೋ ಅವರು ಇದರಲ್ಲಿ ಭೇದವನ್ನು ನೋಡೋಂಗಿಲ್ಲ. ನಾಮರೂಪ ದೃಷ್ಟಿ ಬಂತಂದ್ರೆ ಭೇದ ಬರ್ತದೆ. ಇದು ಮಾತು ಶಾಸ್ತ್ರ ಹೇಳ್ಯಾರ. ಏನು ಹೇಳ್ತಾರೆ? ಅದೇ ಒಂದು ಅಜ್ಞಾನವೇ ಅನಂತ ರೂಪವಾಗಿ ಇದು ಜೀವೇಶರನ್ನು ಮಾಡಿ ತೋರ್ಸ್ಯಾರ. ಜೀವೇಶ ಅವಭಾಷೇನ ಕರೋತಿ. ಆಭಾಸ ಅವಭಾಸ ಮಿಥ್ಯಾ ಪ್ರತೀತಿ. ಜೀವ ಈಶ್ವರ ಎಲ್ಲರೂ ಕೂಡ ಇದು ಉಪಾಧಿಯಿಂದ ಮಿಥ್ಯಾತ್ ಪ್ರತೀತಿ ಅದಂತ ನೃಸಿಂಹ ಉಪನಿಷತ್ತು ಹೇಳ್ಯಾರ. ಮಾಯಾ ಅವಿದ್ಯಾಚ ಸ್ವಯಮೇವ ಭವತಿ. ಮಾಯಾ ಈಶ್ವರ, ಅವಿದ್ಯಾ ಜೀವ. ಅದೇ ಮಾಯೋಪಾದಿಯಿಂದ ಈಶ್ವರ, ಅವಿದ್ಯೋಪಾದಿ ಜೀವ ಅಂತ ಹಿಂಗೆ ಕರೆಸ್ಕೊಳ್ತದೆ. ಇತಿ ಅನಾದಿತ್ವಶ್ಯ, ಈ ರೀತಿಯಾಗಿ ಅನಾದಿಯಾಗಿರ್ತಕ್ಕಂಥದ್ದು ಯಾವುದು ಚೇತನ, ಅದೇ ಉಪಾದಿಯಿಂದ ಜೀವೇಶ್ವರಾಗಿ ತೋರ್ತದೆ. ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ. ಕೆಟ್ಟ ಕಡೆಗೆ ಏನಪ್ಪ ಪ್ರಸಂಗ ಬಂತು ಅಂದ್ರೆ, ಹೌದಾ, ಬೀಗರು ಬಂದಿದ್ದರು ಅಂದ್ರೆ ಗಣಪತಿ ಸೊಂಡಿ ಮುರಿತಾರೆ, ಕಾಲು ಮುರಿದಕ್ಕಿಂತ ಬಿಸಿ ನೀರಾಗ ಹಾಕ್ತಾರೆ. ಹೋಯ್ತು, ಕಾಲಿಲ್ಲ ಕೈಯಿಲ್ಲ, ಗಣಪತಿನೇ ಇಲ್ಲ. ಹಾಗೇನಪ್ಪ ಅಂದ್ರೆ ಎಲ್ಲಿವರೆಗೆ ನಾಮರೂಪದ ವಿಚಾರ ಮಾಡ್ತಾನೆ ಅಲ್ಲಿವರೆಗೆ ಇವೆಲ್ಲ ತೋರ್ತವೆ. ಯಾವಾಗ ಅಸ್ಥಿಭಾತಿ ವಿಚಾರ ಮಾಡ್ದ ಅಂತ ಕೇಳಿದರೆ ಅವಾಗ ಇವ್ಯಾವ ಕೂಡ ಆಗಂಗಿಲ್ಲ. ಹೇಳ್ತಾರೆ ಅವರು, ಭೂಯಶ್ಚಾಂತೆ ವಿಶ್ವಂ ಮಾಯಾ ನಿವೃತ್ತಿ ಅಂತೆ. ಭೂಯ ಪುನಃ ಕಡೆಗೆ ವಿಚಾರ ಮಾಡಿದ ಮೇಲೆ ಎಲ್ಲ ಹೇಳಿದ್ರು. ಎಲ್ಲ ಹೇಳಿದ ಮೇಲೆ ಏನು ಹೇಳಿದ್ರು? ಇವೆಲ್ಲ ಸಕ್ರೆನೇಪ್ಪ. ಕ್ವಾಡಂಗಿನೂ ಸಕ್ರೆನೇ, ಏನಪ್ಪ ಅಂದ್ರೆ ಮನುಷ್ಯನೂ ಸಕ್ರೆನೇ, ಆನೆನೂ ಸಕ್ರೆನೇ, ಅದ್ರ ಮೇಲೆ ಕುಂತ ಮಾವುತನು ಸಕ್ರೆನೇ, ಅವ ಕೈಯಾಗಿ ಹಿಡಿದೇನಪ್ಪ ಅದಕ್ಕೆ ಅಂಕುಶನೂ ಸಕ್ರಿದೆ. ಸಕ್ಕರೆ ಮುರಿ ಚಹಾ ಮಾಡ್ಕೊಂಡು ಕುಡಿ, ಮತ್ತೇನು ಹೋಗ್ತದೆ, ಎಲ್ಲ ಸಕ್ರೆ ಅದು ಮತ್ತೇನು ಇಲ್ಲ ಇದ್ರೊಳಗೆ ಅಂತ ಹೇಳಿದ್ರು. ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಇತಿ ನಾಶಶ್ಚ. ಏನು ಇವೆಲ್ಲ ಅವಿದ್ಯಾ ಸಹಿತ ದೃಶ್ಯ ಪ್ರಪಂಚದ ನಾಶದ. ಅವಿದ್ಯಾ ಆದವು, ಅವಿದ್ಯೆ ಮೊದಲು ಮಾಡಿಕೊಂಡು
ಶ್ರುತ್ಯೈವ ಅವಗಮಿತತ್ವಾಚ, ಶ್ರುತಿನೇ ನಮಗೆ ತಿಳಿಸಿ ಹೇಳಿದೆ. ಏನು ಹೇಳಿದೆ? ಅವಿದ್ಯಾ ಸಹಿತ ಸರ್ವನಾಮರೂಪ ಪ್ರಪಂಚವು ಸುಳ್ಳ ಅಂತ ಅದೇ ಹೇಳ್ಯದ. ನ ಅತ್ರ ಸಂಶಯ ಪ್ರಸಕ್ತಿ. ಹೇಳಿ ಈ ಶ್ರುತಿ ಹೇಳಿದ ಮೇಲೆ ಸಂಶಯ ಮಾಡಬೇಡ. ನ್ಯಾಯಾಲಯ ಹೇಳಿದ ಮೇಲೆ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮುಂದೆ ಎಲ್ಲಿ ಹೋಗ್ತೀರಿ? ಮುಂದೆ ಎಲ್ಲಿ ಹೋಗ್ತೀರಿ? ಮನೆಗಾರ ಹೋಗ್ತೀರಿ, ಜೈಲ್ಗಾರ ಹೋಗ್ತೀರಿ. ಇದ್ರ ಬಿಟ್ಟು ಎರಡು ಗತಿನೇ ಇಲ್ಲ. ಮತ್ತೇನಾಗ್ತದೆ? ಅದು ಲಾಸ್ಟ್ ಅದೇ ಅದು. ಮನೆಗೆ ಹೋಗ್ಬೇಕು, ಬಿಡುಗಡೆ ಆಯಿತು, ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬೇಕು. ಹಂಗೆ ಶ್ರುತಿ ಹೇಳ್ತಂದ್ರೆ ಅದು ಒಪ್ಕೊಂಡು ಮುಕ್ತಿ, ಒಪ್ಕೊಂಡಿಲ್ಲ ಸಂಸಾರ. ಇದ್ರ ಬಿಟ್ಟು ಮತ್ತೊಂದು ಗತಿನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಕರೆಕ್ಟ್ ಕಡೆಗೆ ಶ್ರುತಿನೇ ಹೇಳ್ಯದ. ಶ್ರುತ್ಯೈವ ಅವಗಮಿತತ್ವಾಚ ನ ಅತ್ರ ಸಂಶಯ ಪ್ರಸಕ್ತಿ. ಶ್ರುತಿ ಹೇಳಿದ ಮೇಲೆ ಅಂದ್ರೆ ಮುಗೀತು. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅಂದ್ರೆ ಮುಗೀತು. ಮುಂದೆ ಎಲ್ಲಿ ಹೋಗಂಗಿಲ್ಲ. ಹೇಳೋ ಸಂಶಯ ಬಿಡಬೇಡ. ಏತಾವಂತಂ ಇಲ್ಲಿ ತನಕ, ಏತಾವಂತಂ ಕಾಲಂ ಇಲ್ಲಿ ತನಕ ಅಜ್ಞಾತಮಿತಿ ಇದಾನಿಂ ಜ್ಞಾತಮಿತಿ ವ್ಯವಹಾರಾತ್. ಅನಾದಿ ಇದ್ರೆ ನಾಶ ಹಂಗಾಕ್ಕದ್ರಿ. ಮತ್ತು ಸಂಶಯ ಹೋಗೋದೇನು ನಿನಗಂತ? ಸಂಶಯ ಹೋಗೋದು ಹೊಡಿಬಾರ್ದು, ದಡ್ಡಿರ್ತಾವೆ ರೀ. ಸಂಶಯ ಹೋಗೋದು. ಈಗ ಎಷ್ಟು ಸಲ ಹೇಳಿದೀವಿ ಅನಾದಿ ಇದ್ರೆ ನಾಶ ಹಾಕೋದಂತ. ಇಲ್ಲ ಅದು ಹೆಂಗೆ ಹೋಗ್ತದೆ ರೀ? ಅವ ಇದಂ ಅಜ್ಞಾತಂ ಇತಿ ವಕ್ತು. ಯಾರು ಹೇಳ್ತಾರೆ ನಮಗಿದು ಗೊತ್ತಿಲ್ಲ ರೀ ಅಂತ. ಇದು ಸ್ಪೀಕರ್ ಅಂತ ನಮ್ಗೆ ಗೊತ್ತಿಲ್ಲ ರೀ. ನಾವು ನೋಡೇ ಇಲ್ಲ. ಏನು ದಿನದಿಂದ ಗೊತ್ತಿಲ್ಲ? ಇದು ಸ್ಪೀಕರ್ ಗೊತ್ತಿಲ್ಲ ಅಂದು ಏನು ದಿನದಿಂದ ಗೊತ್ತಿಲ್ಲ? ಏನು ದಿನದ ಏನು ಹೇಳ್ಬೇಕು ರೀ? ಗೊತ್ತಿಲ್ಲ ನಮ್ಗೆ. ಏನು ದಿನದ ಗೊತ್ತಿಲ್ಲ. ಮತ್ತೀಗ ನಾವು ಇದಕ್ಕೆ ಸ್ಪೀಕರ್ ಅಂತಾರಂತ ಹೇಳಿದೆವಂದ್ರೆ ಅದ್ರ ಅಜ್ಞಾನ ಹೊಕ್ಕೋದಿಲ್ಲ. ಹೊಕ್ಕದು. ನಾವು ಎಂದೂ ತಿಂದಿಲ್ಲ, ಎಂದಿನಿಂದ ತಿಂದಿಲ್ಲ, ಗೊತ್ತಿಲ್ಲ. ತಿಂದ ಬಳಕ ಗೊತ್ತಾಗ್ತದೆ ಇದು ಕೈಯಾದ ಉಳಿಯೋದ ವಿಷಯ. ಅಜ್ಞಾನವು ಅನಾದಿ ಇದ್ದರೆ ಅನಂತ ಅನ್ನಬೇಕು ಅನ್ನೋದು ನಿಯಮ ಇಲ್ಲ. ಅದು ಅನಾದಿ ಇದ್ದರೂ ಅಂತವಾಗುತ್ತದೆ. ಇಲ್ಲ ನಿಮ್ಮ ಬ್ರಹ್ಮ ಅನಾದಿ ಅದ ಅನಂತ ಅಂತೀರಿ, ಇದಕ್ಕೆ ಯಾಕೆ ಅನ್ನಂಗಿಲ್ಲ? ಅದು ನಾಶ ಆಗೋದಿಲ್ಲಪ್ಪ. ದೇಶ ಕಾಲ ಅವಚ್ಛೇದ ರಹಿತದದು. ಅದಕ್ಕೆ ಅನಂತ ಅಂತೀವಿ. ಇದು ಹೀಗಲ್ಲ. ತಿಳಿಯುವ ಮೊದಲ ಕಾಲದಲ್ಲಿ ಅದ, ತಿಳಿದ ನಂತರ ಕಾಲದಲ್ಲಿ ಇಲ್ಲ. ತ್ರಿಕಾಲದಲ್ಲಿ ಇರಬೇಕದು. ತಿಳಿಲಾರಕ್ಕಿಂತ ಮುಂಚೆ ಅದ, ತಿಳಿದ ಮೇಲೆ ಇಲ್ಲ. ಇದಾನಿಂ ಪರ್ಯಂತ ಈ ತನಕ ನಂಗೆ ಗೊತ್ತಿತ್ತಿಲ್ಲ ನೋಡಿರಿ. ಇದು ಗಡಿಯಾಳ ಅಂತ. ಈ ಗಡಿಯಾಳ ಅಂತಾರೇನು? ಇದಕ್ಕೆ ಗೊತ್ತಾಯಿತು. ಗಡಿಯಾಳದ ಅಜ್ಞಾನ ಎಂದಿನಿಂದ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ ನಿನಗೆ. ಅನಾದಿ ಇದ್ದರೂ ಹೇಗೆ ಆ ಅಜ್ಞಾನವು, ಗಡಿಯಾರದ ಅಜ್ಞಾನವು ನಾಶವಾಗುತ್ತದೆಯೋ ಅದರಂತೆ ಆತ್ಮನ ಅಜ್ಞಾನ ಅನಾದಿ ಇದ್ದರೂ ಕೂಡ ಗುರುಶಾಸ್ತ್ರ ಆದ ಶರಣಾಗತ ಆದ ಮೇಲೆ ಅದು ಹೋಗ್ತದೆ. ಅನಾದಿ ಇದ್ದರೂ ಅಂಥದ್ದು. ಅದಕ್ಕೆ ಅದಕ್ಕೆ ಹೇಳಿದ್ರು, ಕಸ್ಮಿಂಚಿದ ಪದಾರ್ಥೆ ಉತ್ಪತ್ತಿ ಶೂನ್ಯತ್ವಶ ನಾಶ ಅಪ್ರತಿಯೋಗಿತ್ವಶ ಚ ಶಾಸ್ತ್ರಮಂತ್ರ ಜ್ಞಾತು ಅಶಕ್ಯತ್ವ. ಇದರಾಗ ಶಾಸ್ತ್ರ ಬಿಟ್ಟು ಹೊರಗೆ ಪ್ರಪಂಚದಾಗ ಈ ದೃಷ್ಟಾಂತ ಹುಡುಕಕ್ಕೆ ಬರೋಂಗಿಲ್ಲ. ಯಾಕೆ? ಎಲ್ಲಿ ಆದಾವಂತೆ ಚ ನಾಸ್ತಿ ಅದಾವ. ಎಲ್ಲವಕ್ಕೆ ಆದಿ ಅಂತದ. ಪ್ರಪಂಚಕ್ಕೆ ಎಲ್ಲಿ ಹುಡುಗ ಸಾಯಂಗಿಲ್ಲ. ಅದಕ್ಕೆ ಇದಕ್ಕೆ ವಿಶೇಷವಾಗಿ ತಿಳ್ಕೋಬೇಕಾಗ್ತದೆ. ಅದು ಮುಂದೆ ಹೇಳ್ತಾರೆ ನೋಡ್ರಿಪ್ಪ ಅಂತ ಕೇಳಿದೆ. ದೃಷ್ಟಾಂತಭೂತ ಆತ್ಮನೇ ತಾದೃಶತ್ವಶ ಶಾಸ್ತ್ರೇಣೈವ ಜ್ಞಾತತ್ವಾಚ. ಇದು ಶಾಸ್ತ್ರದಿಂದಲೇ ತಿಳ್ಕೋಬೇಕೆ ವಿನ ವ್ಯವಹಾರದಲ್ಲಿ ಇದು ನೋಡಕ್ಕೆ ಹೋದ್ರೆ ಇಲ್ಲ. ಯಾಕೆ? ಯಾವ ಉತ್ಪತ್ತಿ ಅದಾವ ಅವು ನಾಶ ಆಗ್ತವೆ. ಯಾವುದು ಉತ್ಪತ್ತಿ ಇಲ್ಲ ಅದು ನಾಶ ಇಲ್ಲ. ಕಟ್ಟಲಾರದ ಮನೆ ಬೀಳಂಗಿಲ್ಲ, ಹುಟ್ಟಲಾರದ ಮನುಷ್ಯ ಸಾಯಂಗಿಲ್ಲ. ಲೋಕದಾಗ ಎಲ್ಲಿ ದೃಷ್ಟಾಂತ ಸಿಗಂಗಿಲ್ಲ. ಅದಕ್ಕೆ ಇದಕ್ಕೆ ವಿಶೇಷವಾಗಿ ಶಾಸ್ತ್ರಕ್ಕೆ ಹೋಗಬೇಕು ಅಂತ. ಲೋಕದಾಗೆಲ್ಲ ಹುಟ್ಟುವುದೇ ಸಾಯ್ತಾವೆ, ಕಟ್ಟುವುದೇ ಬೀಳ್ತಾವೆ. ಹೌದಲ್ಲ? ಬೀಳ್ತಾವೆ.
ಅದಕ್ಕೆ ನೀವು ಹೊರಗೆ ಪ್ರಪಂಚ ನಾಮರೂಪದಲ್ಲಿ ಹುಡುಕಾಕೆ ಹೋದ್ರೆ ಸಿಗಂಗಿಲ್ಲ ದೃಷ್ಟಾಂತ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಅದು ನಿನ್ನೆಲ್ಲಿ ಹೊರಗೆ ಹುಡುಕೋದು ಸಿಗಂಗಿಲ್ಲ, ನಾಮರೂಪದ ನಿನ್ನೆಲ್ಲೇ ಹುಡುಕಬೇಕು ಅಂತಾರೆ ಅವರು. ದೃಷ್ಟಾಂತ ಭೂತಾತ್ಮನೇ ತಾದೃಶತ್ವಶ ಶಾಸ್ತ್ರೇಣ ಜ್ಞಾತತ್ವಾಚ, ಶಾಸ್ತ್ರದಿಂದಲೇ ತಿಳ್ಕೋಬೇಕು. ಜೀವೇಶ ಭಾಷೇನ ಕರೋತಿ, ಜೀವ ಈಶ್ವರ ಅಂತ ಮಾಡ್ಯಾರ. ಯಾರು ಮಾಡ್ಯಾರ? ಒಂದು ಬ್ರಹ್ಮದ ಅಂತ ಹೇಳ್ತಾರೆ. ಅದರಲ್ಲಿ ಜೀವ ಈಶಾ ಕಲ್ಪ ಯಾರು ಮಾಡ್ಯಾರ? ಅಜ್ಞಾನ. ಜೀವ ಈಶ ಎಂದ್ರಿಂದ ಆಗ್ಯಾರ? ಅನಾದಿ. ಮತ್ತು ಮಾಡಿದವರು ಅನಾದಿ. ಸೀದಾ ಮಾತದ. ಯಾಕೆ? ಜೀವ ಎಂದಿನಿಂದ ಚಾಲು ಆಗ್ಯದ, ಈಶ್ವರ ಎಂದಿನಿಂದ ಚಾಲು ಆಗ್ಯಾನ ಗೊತ್ತಿಲ್ಲ, ಅನಾದಿ ಅದ. ಮತ್ತು ಇವರು ಅನಾದಿ ಅಂದರೆ ಜೀವ ಈಶ ಮಾಡಿದವರು ಅನಾದಿದ್ದೇ ಇರ್ತಾರೆ, ಪ್ರಶ್ನೆ ಇಲ್ಲ ಅದಕ್ಕೆ. ಭಾಷೆಯನ್ನು ಕರೋತಿ ಮಾಯಾ ಅವಿದ್ಯಾಚ ಸ್ವಯಮೇವ ಭವತಿ. ಈಶ್ವರನ ಉಪಾಧಿ ಮಾಯಾ, ಜೀವನ ಉಪಾಧಿ ಅವಿದ್ಯಾ, ಇದು ಸ್ವಯಮೇವ ಭವತಿ. ಇತ್ಯ ಅನಾದಿತ್ವಶ್ಯ, ಇದು ಅನಾದಿ ಅಂತ ಶಾಸ್ತ್ರದ ಹೇಳ್ಯಾರ. ಇಟ್ಟು ಹೇಳಿಬಿಟ್ಟಿಲ್ಲ. ಭೂಯಶ್ಚ ಅಂತೆ ವಿಶ್ವ ಮಾಯಾ ನಿವೃತ್ತಿ, ಮತ್ತಿದು ಹೋಗ್ತದೆ ಅದನ್ನೇ ಹೇಳ್ಯಾರ. ಇದು ಎಂದಿನಿಂದ ಬಂದದ ಹೇಳಿಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಆದರೂ ಕೂಡ ಇದು ಹೋಗ್ತದೆ ಅಂತ ಶಾಸ್ತ್ರ ಹೇಳ್ಯದ. ಇತಿ ನಾಶಸ್ಯ ಅವಿದ್ಯಾದವು ಶ್ರುತ್ಯೈವ ಅವಗಮಿತತ್ವಾಚ, ಇದು ವೇದಗಳಿಂದ ಶಾಸ್ತ್ರದಿಂದನೇ ತಿಳ್ಕೋಬೇಕೆ ವಿನಃ ಇದು ಹೊರಗೆ ದೃಷ್ಟಾಂತ ತಿಳ್ಕೊಳ್ಳೋದಲ್ಲ. ದೃಷ್ಟಾಂತ ಮನೆ ಕಟ್ಟಿಯದೇ ಬೀಳ್ತದೆ, ಪರಂತು ಇದು ಶಾಸ್ತ್ರ ಬಿಟ್ಟು ಮತ್ತೊಂದರಿಂದ ಕಾರಣ ಇಲ್ಲ. ಅದಕ್ಕೆ ಶ್ರುತಿ ಮಾರ್ಗದ, ಅದಕ್ಕೆ ಹೇಳಿದ್ರು ಶ್ರುತಿ ಮಾರ್ಗ ಅಂತ ಹೇಳಿದ್ರು. ಅದ್ರ ಬಿಟ್ಟು ಇದು ಜಗತ್ತ ಸುಳ್ಳು ಆತ್ಮಸತ್ಯ ಅಂತ ತಿಳಿಯೋಕೆ ಬರೋಂಗಿಲ್ಲ ಅಂತವರು. ಅದು ಹೆಂಗೆ ರೀ? ನೀವು ಅಜ್ಞಾನ ಅಂತೀವಿ, ಅಜ್ಞಾನ ಅನದೆ ಅಂತ ಹೇಳಕ್ಕೆ ಬರಲಿ ಅಂತ ಅನಾದಿ ಅಂತ ಹಿಂಗೆ ಅಂತಿರಲಿಲ್ಲ ಅಂತ ಕೇಳಿದ್ರೆ, ಏತಾವಂತಂ ಇಲ್ಲಿ ತನಕ ಕಾಲಂ ಇದಾನಿಂ ಜ್ಞಾತಮಿತಿ ವ್ಯವಹಾರ ಅಂತ ನೋಡ್ರಿ. ನನಗೆ ಗೊತ್ತಿತ್ತಿಲ್ರಿ ಇಲ್ಲಿ ತನಕ. ಇದು ಹಣ್ಣ ಕೈ ಅಂತ ನಂಗೆ ಗೊತ್ತಿತ್ತಿರಲಿ ಇಲ್ಲಿ ತನಕ, ಇದು ಸಿಹಿ ಅಂತ ನಂಗೆ ಗೊತ್ತಿತ್ತಿರಲಿ ಇಲ್ಲಿ ತನಕ ಅಂತೀರಿ ನಾವು. ಎಂದೂ ತಿಂದೇ ಇಲ್ಲ ನಾವು. ಇವತ್ತಿನ ದೊಡ್ಡ ಸಿಹಿ ಅದ ರೀ, ಇದು ಸಿಹಿ ಅಂತ ನಂಗೆ ಹಿಂಗದ ನಂಗೆ ಗೊತ್ತಿತ್ತಿಲ್ಲ. ಎಂದಿನಿಂದ ಗೊತ್ತಿತ್ತಿಲ್ಲಪ್ಪ. ಹೇಳ್ತೆ ಗೊತ್ತಿಲ್ಲ. ಎಂದಿನಿಂದ ನಂಗೆ ಗೊತ್ತಿತ್ತಿಲ್ಲ. ಇದಂ ಅಜ್ಞಾತಂ ಇತಿ ಜ್ಞಾತಂ ಕಿಮ್ಮತ್ ಕಾಲೇನ, ಇದು ಹಿಂಗದ ಅಂತ ನಂಗೆ ತಿಳಿದಿಲ್ಲ ಅಂತೀಯಲ್ಲ, ಈ ತಿಳಿದಿಲ್ಲ ಎಂದಿನಿಂದನೇ ತಿಳಿದಿಲ್ಲ. ಈಗ ಪ್ರಯತ್ನ ಮಾಡೋಕತ್ತೆ ಅಂತ ಗೊತ್ತಾಗಿದೆ ನನಗೆ. ಇಲ್ಲಾಂದ್ರೆ ಎಂದಿನಿಂದ ತಿಳಿದಿಲ್ಲ ನೀನು ಇಲ್ಲ. ಇದಕ್ಕೆ ಹೇಳಕ್ಕೆ ಅನಾದಿ ಎಂದಿನಿಂದ ನಮ್ಗೆ ಗೊತ್ತಿಲ್ಲರಪ್ಪ. ಇದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ, ನಮಗೆ ಗೊತ್ತಿರಿ ಅಂತೀರಿಲ್ಲ. ಗೊತ್ತಾಕ ಸ್ವಭಾವ. ಅಚ್ಚಾ, ನೀವು ಅಮೇರಿಕ ನೋಡಿರಿ ಇಲ್ಲ? ನೋಡಿರಿ. ಎಂದಿನಿಂದ ನೋಡಿಲ್ಲ. ಅಚ್ಚಾ, ಈಗ ನೋಡಿದ್ರೆ ಅದರ ಅಜ್ಞಾನ ಹೊಕ್ಕದಿಲ್ಲ? ಹೊಕ್ಕದ ಅಂದರೆ ಟಿಕೆಟ್ ತೆಗೀರೆ. ವಿಮಾನ ಮುಡ್ತು ಅಂದ್ರೆ ಹೋಗ್ರಿ, ಸತ್ತಂದ್ರೆ ಬಿತ್ತಂದ್ರೆ ಸಾಯಿರಿ. ಮತ್ತೆ ಹೋರಿ ಕೊಂಡು ಟಿಕೆಟ್ ತೆಗೀರಿ, ಹೋರಿ, ಕಾಣ್ತದೆ ಅಮೇರಿಕ. ಎಂದಿನಿಂದ ಅಮೇರಿಕ ನೋಡಿಲ್ಲ? ಅಮೇರಿಕದ ಅಜ್ಞಾನ ಎಂದಿನಿಂದ ಅದ? ಪ್ಲೇನ್ನಾಗ ಕುಂತಾರೆ ಹೋಗ್ತಾನಲ್ಲಿ. ಅನಾದಿ ಇದ್ದರೂ ಕೂಡ ಹೇಗೆ ಹೋಗ್ತದೆ? ಈ ವಸ್ತು ನನಗೆ ಆತ್ಮ ನಾನು ತಿಳಿದಿಲ್ಲ ಎಂದಿನಿಂದ? ಅನಾದಿ ಕಾಲದಿಂದ. ಪರಂತು ಗುರುಶಾಸ್ತ್ರಾದಿಗಳ ಶರಣಾಗತ ಆದಿ ಅಂದ್ರೆ ಟಿಕೆಟ್ ತೆಗೋದಕ್ಕಿಂತ ವಿಮಾನದಾಗ ಕುಂತೆ ಅಂದ್ರೆ ವೈದ್ಯ ಮುಟ್ಟಿಸ್ತದೆ. ಹಾಗೆ ಅಜ್ಞಾನವು ಅನಾದಿಯಾಗಿದ್ದರೂ ಕೂಡ ಗುರುಶಾಸ್ತ್ರದ ಶರಣಾಗತನಾಗಿ ತತ್ವಮಸ್ಯಾದ ಮಾಕ್ಕೆ ವಿಚಾರ ಮಾಡಿದಿ ಅಂದರೆ ಜ್ಞಾನ ಆಯಿತು ಅಂದ್ರೆ ಅನಾದಿ ಇದ್ದರೂ ಇದು ನಾಶ ಹೊಂದುತ್ತದೆ. ಇದು ಅನುಭವದ ಅಂತಾರದು.
ಇದೇ ಜೀವ ಈಶ ಮಾಡೋದು ಈಗ ಗೊತ್ತಿಲ್ಲ ನಮಗಿದು. ಇತ್ಯಾದಿನ ಅನಾದಿ ಇದ್ದರೂ ಭೂಯಶ್ಚಾಂತೆ, ಭೂಯ ಅಂದರೆ ಪುನಃ ಗುರುಶಾಸ್ತ್ರ ಶರಣಾಗತಿ ಆದಮೇಲೆ ವಿಶ್ವ ಮಾಯಾ ನಿವೃತ್ತಿ ಹೌದು, ಅಜ್ಞಾನ ಹೋಗ್ತದೆ. ನಾಶಶ್ಚ ಅವಿದ್ಯಾದವು ಶುದ್ಧೇವ ಅವಗಮಿತತ್ವಾಚ, ಇದು ನಾಶ ಶ್ರುತಿಯಲ್ಲೇ ಹೇಳ್ಯಾರ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಹೇಳ್ಯಾರ. ವೇದಾಂತ ವಿಜ್ಞಾನದ ಅರ್ಥವನ್ನು ನಿಶ್ಚಯ ಮಾಡಿದವರಿಗೆ ಅಜ್ಞಾನ ಹೋಗ್ತದಂತ ಹೇಳ್ಯಾರ ಅವರು. ನ ಅತ್ರ ಸಂಶಯ, ಇದ್ರಾಗ ಸಂಶಯ ಮಾಡೋಕ್ಕೆ ಹೋಗಬಾರ್ದು. ಸಂಶಯ ಪ್ರಸಕ್ತಿ ಪುನಃ ಸಂಶಯ ಏನಪ್ಪ ಅಂದ್ರೆ ತರಬಾರ್ದು, ಮಾಡಬಾರ್ದು. ಏತಾವಂತಂ ಇಲ್ಲಿ ತನಕ ಕಾಲಂ ಜ್ಞಾತಂ ಇದಾನಿಂ ಜ್ಞಾತಮಿತಿ ಅಜ್ಞಾತಂ ಜ್ಞಾತಮಿ. ಅದೇ ಹೆಂಗ್ರಿ ಅಂದ್ರೆ ಇರ್ತಕ್ಕ ನನಗೆ ಗೊತ್ತೈತಿಲ್ರಿ ಈಗ ಗೊತ್ತಾಯ್ತು ಅಂತ. ಹೌದು, ಶಾಲೆಗೆ ಹೋಗಿಲ್ಲ, ಎರಡೆರಡೇ ಗೊತ್ತಿಲ್ಲ. ಶಾಲೆಗೆ ಹೊಲೋದನ್ನು ಕೇಳ್ರಿ, ಎಷ್ಟಪ್ಪ ಗೊತ್ತಿಲ್ಲ. ಮಗ್ಗಿನಿಗೆ ಗೊತ್ತಿಲ್ಲ. ಶಾಲೆಗೆ ಬಂದ ಬಳಿಕ ಎರಡೆರಡೆ ನಾಲ್ಕು ಅನ್ನೋದು ಅಜ್ಞಾನ ಹೋಗೋದಿಲ್ಲ ರೀ, ಹೋಗ್ತದೆ. ಮೊದಲು ಅವನಿಗೆ ಅಜ್ಞಾನ ಎಂದು ಗೊತ್ತಿಲ್ಲ, ಶಾಲೆಗೆ ಹೋಗಿಲ್ಲ, ಅವನಿಗೆ ಗೊತ್ತೇ ಇಲ್ಲ. ಶಾಲೆಗೆ ಎಣಸಕ್ಕೆ ಬಂತು ಅಂದ್ರೆ ಗೊತ್ತು ಹೋಗೋದಿಲ್ಲ, ಅಜ್ಞಾನ ಹೋಗ್ತದೆ ಸ್ವಭಾವ ಥರ. ಏತಾವಂತಂ ಇದಾನಂ ಅಜ್ಞಾನಮಸ್ತಿ, ಇಲ್ಲಿ ತನಕ ಇತ್ತು ನೋಡಿ, ನಂಗೆ ಗೊತ್ತಿತ್ತಿಲ್ಲ ನೋಡಿರಿ, ಇದರ ಅಜ್ಞಾನ ಇತ್ತು ನೋಡಿರಿ, ನನಗೆ ಈಗ ಗೊತ್ತಾಯಿತು ನೋಡಿರಿ ಅಂತಾನಲ್ಲ, ಅದು ನಾಶ ಆಗ್ತದಲ್ಲ. ಜ್ಞಾನಾತ್ ನಾಶಶ್ಚ ಅನುಭವ ಸಿದ್ಧತ್ವಾತ್, ಜ್ಞಾನ ಆದಮೇಲೆ ಅನಾದಿ ಇದ್ದರೂ ಕೂಡ ಆ ವಸ್ತುವಿನ ಅಜ್ಞಾನ ನಾಶಕ್ಕದಂತ ನಮಗೆಲ್ಲರಿಗೂ ಗೊತ್ತದ. ಅನಾದಿ ಭಾವತ್ವಶ್ಯ, ಅನಾದಿಯಾಗಿ ಭಾವರೂಪವಾಗಿ ಇದ್ದರೂ ಕೂಡ ಯಾವುದು ಆತ್ಮನಿಗೆ ಭಿನ್ನವಾಗಿ, ಆತ್ಮ ಅನಾದಿ ಅದನ್ನು ಭಾವರೂಪದ, ಅಜ್ಞಾನ ಅನಾದಿ ಭಾವರೂಪದ. ಆತ್ಮನಿಗೆ ಬಿಟ್ಟು ಎಷ್ಟು ವಸ್ತು ಅನಾದಿ ಭಾವರೂಪ ಆಗ್ಯವ ಅವು ಕುತ್ರಾಪಿ ಅಭಾವದಿತಿ ಸರ್ವಮನಾಕುಲಂ, ನಿಸ್ಪಷ್ಟವಾಗಿ ಅವಕ್ಕೆಲ್ಲ ನೀವು ಮಿಥ್ಯಾ ಅಂತ ತಿಳ್ಕೊಳ್ಳಿ. ಆತ್ಮ ಅನಾದಿ ಅದನ್ನು ಅನಂತದ. ಆತ್ಮನಿಗೆ ಬಿಟ್ಟು ಎಷ್ಟೆಷ್ಟು ಅನಾದಿ ಹೇಳಿರಿ ಶಾಸ್ತ್ರದಾಗ, ಯಾಕೆ ಅನಿವಾರ್ಯವಾಗಿ ಹೇಳಿರಲ್ಲ. ಅವೆಲ್ಲ ಯಾವ ಕೂಡ ಏನಪ್ಪ ಅಂತ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಕೆ ಕಾರ್ಯೋತ್ಪತ್ತಿ ಪ್ರಾಕ್ ಕಾರಸ್ಯ ಸಮವಾಯಿ ಕಾರಣೆ ಇಹ ಕಪಾಲೆ ಘಟೋ ನಾಸ್ತಿ ಇತಿ ವ್ಯವಹಾರ ಸಾಕ್ಷಿಕ. ಈ ವ್ಯವಹಾರ ನಮ್ಗೆ ಗೊತ್ತದ ಏನದ, ಘಟೋತ್ಪತ್ತಿಗಿಂತ ಪೂರ್ವದಲ್ಲಿ ಕಪಾಲದೊಳಗೆ ಏನಪ್ಪ ಅಂದರೆ ಕೊಡ ಅನಾದಿ ಅದ. ಅನಾದಿ ಆದ ಕೂಡ ನಾಶ ಆಗಿ ಬರೋಂಗಿಲ್ಲೇನು, ಬರ್ತಾರೆ. ಅನಾದಿಯಾಗಿದ್ದರೂ ಕೂಡ ಘಟೋತ್ಪತ್ತಿ ಅನಂತರದಲ್ಲಿ ಹೇಗೆ ಪ್ರಾಗ್ ಅಭಾವವು ನಾಶವಾಗುತ್ತದೆಯೋ ಅದರಂತೆ ಅಜ್ಞಾನ ಸಮಸ್ತ ಪ್ರಪಂಚವು ಇದು ಪ್ರಾಗಭಾವ ಇದ್ದರೂ ಕೂಡ ಜ್ಞಾನ ಉತ್ಪತ್ತಿ ಅನಂತರದಲ್ಲಿ ಅದೇನಾಗ್ತದೆ, ನಾಶ. ಹೇಗೆ ಕಪಾಲದಲ್ಲಿರತಕ್ಕಂಥ ಘಟದ ಪ್ರಾಗಭಾವವು ಘಟೋತ್ಪತ್ತಿ ಅನಂತರದಲ್ಲಿ ನಷ್ಟವಾಗುತ್ತದೆಯೋ ಅದರಂತೆ ಈ ಜಗತ್ತು ಅಜ್ಞಾನ ಎಲ್ಲವೂ ಕೂಡ ಇದು ಪ್ರಾಗ್ ಅಭಾವ, ಇದು ಅನಾದಿ. ಪ್ರಾಗ್ ಅಭಾವ ಹೇಳಲಿಕ್ಕೆ ಬಾರದ್ರಿಂದ ಅನಾದಿ ಆಗಿದ್ದರೂ ಇದು ಜ್ಞಾನ ಉತ್ತರ ಕಾಲದಲ್ಲಿ ಏನಾಗ್ತದೆ, ಇದು ನಷ್ಟ ಆಗಿ ಹೋಗ್ತದೆ. ಸಚ ಘಟೆ ಉತ್ಪನ್ನೇ ನಶ್ಯತಿ. ಸಚ ಅಂದ್ರೆ ಪ್ರಾಗಭಾವವು ಘಟ ಉತ್ಪನ್ನ ಆದಕೊಳ್ಳಿ ಹೇಗೆ ನಷ್ಟವಾಗುತ್ತದೆಯೋ ಅತಃ ಅನಾದೇರಪಿ ಅಂದ್ರೆ ಉತ್ಪತ್ತಿ ಪ್ರಾಕ್, ಅದೇ ಅದು ಅನಾದಿ, ಅದು ಆದಿತೆಯ ಸ್ಥಿತಶ್ಚ, ಉತ್ಪತ್ತಿ ಪೂರ್ವದಲ್ಲಿ ಪ್ರಾಗಭಾವ ರೂಪದಲ್ಲಿ ಇರುವಂಥದ್ದು ಕೂಡ ಕಾರ್ಯೋತ್ಪತ್ತಿ ಅನಂತರಂ, ಕಾರ್ಯ ಉತ್ಪತ್ತಿ ಆದ ನಂತರದಲ್ಲಿ ಪ್ರಾಗಭಾವಶ್ಯ ವಿಧ್ವಂಸ ವೀಕ್ಷಿತ. ಕಪಾಲದಲ್ಲಿ ಘಟದ ಪ್ರಾಗಭಾವ ಇದ್ದರೂ ಕೂಡ ಘಟ ಉತ್ಪನ್ನ ಆದ ಅನಂತರದಲ್ಲಿ ಅದು ಹೇಗೆ ನಷ್ಟ ಆಗುತ್ತದೆಯೋ ಅದರಂತೆ ಈ ಅಜ್ಞಾನವು ಪ್ರಪಂಚ ಉತ್ಪತ್ತಿ ಪೂರ್ವದಲ್ಲಿ ಕೂಡ ಇದು ಅನಾದಿ ಅನಿಸಿದರೂ ಕೂಡ ಜ್ಞಾನ ಉತ್ತರ ಕಾಲದಲ್ಲಿ ಇದು ನಷ್ಟವಾಗುತ್ತದೆ. ಇದು ಇರೋಕ್ಕೆ ಸಾಧ್ಯ ಇಲ್ಲ, ಹೋಗಿಬಿಡ್ತದೆ.
ತತಃ ಅದರಂತೆ ಕಪಾಲದಲ್ಲಿ ಘಟದ ಪ್ರಾಗಭಾವ ಇದ್ದರೂ ಕೂಡ ಹೇಗೆ ಉತ್ಪತ್ತಿ ನಾಶವಾಗುತ್ತೆ ಅದರಂತೆ ಜ್ಞಾನೋತ್ಪತ್ತವು ಅಜ್ಞಾನಂ ಅನಾದ್ಯಪಿ ಜ್ಞಾನೋತ್ಪತ್ತಿಗಿಂತ ಪೂರ್ವದಲ್ಲಿ ಅಜ್ಞಾನವು ಅನಾದಿವಾಗಿದ್ದರೂ ಹೇಗೆ ಘಟದ ಪ್ರಾಗಭಾವ ನಷ್ಟವಾಗುತ್ತೆ ಅದರಂತೆ ನಶ್ಯತಿ ಅಜ್ಞಾನವು ನಾಶವಾಗಿ ಹೋಗುತ್ತದೆ. ನಷ್ಟೇ ತಸ್ಮಿನ್ ಕಪಾಲ ನಾಶ ಆದರೆ ಘಟ ಹೇಗೆ ನಾಶ ಆಗುತ್ತದೆಯೋ ಅದರಂತೆ ತಸ್ಮಿನ್ ನಷ್ಟೇ ಅವಿದ್ಯಾ ನಷ್ಟೇ ತತ್ ಕಾರ್ಯಂ ಸಕಲ ನಾಮರೂಪಾತ್ಮಕ ಪ್ರಪಂಚಂ ಕುತಃ ಅಸ್ತಮಿತಿ ಅದೆಲ್ಲಿರ್ತದೆ ಹೋಗಿ ಬಿಡ್ತದೆ. ಕಪಾಲ ನಷ್ಟ ಆಯಿತು ಅಂದರೆ ಕೂಡ ನಷ್ಟ ಆಗ್ತದೆ. ಅದರಂತೆ ಅಜ್ಞಾನ ನಷ್ಟ ಆಯಿತು ತತ್ ಕಾರ್ಯರೂಪವಾದ ನಾಮರೂಪಾತ್ಮಕ ಪ್ರಪಂಚ ಇವೆಲ್ಲವೂ ಕೂಡ ಅದು ನಷ್ಟ ಆಗಿ ಹೋಗ್ತದೆ. ಉಪಾಧಿ ನಿವೃತ್ತವು ಔಪಾಧಿಕಸ್ಯ ಜೀವತ್ವಸ್ಯಾಪಿ ನಿವೃತ್ತಿ ಆಹ ಏನ್ರಿ ಉಪಾಧಿ ನಿವೃತ್ತಿ ಆಯಿತು ಅಂದ್ರೆ ಔಪಾಧಿಕವಾದ ಉಪಾಧಿಯನ್ನು ಕೂಡಿಕೊಂಡಂಥದ್ದು. ಕನ್ನಡಿನೇ ಒಡೆದು ಹೋಯಿತು ಅಂದ್ರೆ ಒಳಗಿನ ಮುಖ ಹೆಂಗೆ ಅದು ಇರಂಗಿಲ್ಲ. ಅದರಂತೆ ಉಪಾಧಿಯಾಗಿರ್ತಕ್ಕಂಥ ಅಜ್ಞಾನವೇ ಅಂತಃಕರಣವೇ ನಾಶ ಆಯಿತು ಅಂದ್ರೆ ಅಲ್ಲಿ ಎಲ್ಲಿ ದೇವ ಎಲ್ಲಿ ಜೀವ ಇವೆಲ್ಲನೂ ಕೂಡ ನಾಶ ಆಗಿ ಹೋಗ್ಬಿಡ್ತಾವೆ. ಇವೇನಪ್ಪ ಅಂದ್ರೆ ಇರಂಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಪರಿಕಲ್ಪನೆ ಇದೆ. ಬುದ್ಧಿ ಉಪಾಧಿ ಸಂಬಂಧಾತ್ ಪರಿಕಲ್ಪಿತ ಪರಮಾತ್ಮನಿ ಬುದ್ಧಿಯ ಮೂಲಕವಾಗಿ ಪರಮಾತ್ಮನಲ್ಲಿ ಪರಿಕಲ್ಪಿತ ಏನ್ರಿ ಬುದ್ಧಿ ಉಪಾಧಿ ಸಂಬಂಧಾತ್ ಕನ್ನಡಿಯ ಸಂಬಂಧದಿಂದ ತೋರಿದ ಮುಖವು ಕನ್ನಡಿ ನಿವೃತ್ತಿ ಆದರೆ ಹೇಗೆ ನಿವೃತ್ತಿಯಾಗಿ ಹೋಗುತ್ತದೆಯೋ ಅದರಂತೆ ಜೀವತ್ವಂ ತಥೋ ಅನ್ಯತ್ತು ಸ್ವರೂಪೇಣ ವಿಲಕ್ಷಣಂ ಈ ಜೀವತ್ವವಾದರೂ ಕೂಡ ಏನಪ್ಪ ಅಂದ್ರೆ ಇದು ಪರಮಾತ್ಮನ ಬಿಟ್ಟು ಬೇರೆ ಇಲ್ಲ. ಎಲ್ಲದ ನಮ್ಮ ಪ್ರತಿಬಿಂಬ ನಮ್ಮ ಮುಖಾನೇ ಅದ, ಅದರಾಗ ತೋರಿ ಹೆಂಗೆ ಕಾಣ್ತದೆ. ಬಿಂಬಕ್ಕೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಇಲ್ಲ ಪ್ರತಿಬಿಂಬ. ಪರತು ಆ ಉಪಾಧಿಯಲ್ಲಿ ಬಿದ್ದು ಉಪಾಧಿಯನ್ನು ಔಪಾಧಿಕವಾಗಿಕೊಂಡು ಅದರಲ್ಲಿರುವ ಲೋಪ ದೋಷಗಳು ತನ್ನ ಮೇಲೆ ಆರೋಪ ಮಾಡುವಂತೆ ಇದೇನಪ್ಪ ಅಂತ ಕೇಳ್ತದೆ. ಆತ್ಮನೇ ಪರಮಾತ್ಮನೇ ಬುದ್ಧಿ ಉಪಾಧಿ ಸಂಬಂಧಾತ್ ಬುದ್ಧಿ ಉಪಾಧಿ ಬುದ್ಧಿ ಉಪಾಧಿ ಇಟ್ಟು ದಡ್ರ ಅಂತ ತಿಳ್ಕೊಂಡ್ರೆ ಎಲ್ಲರಿಗೆ ಆತ್ಮನೇ ಅಂದ್ರೆ ಪರಮಾತ್ಮನೇ ಬುದ್ಧಿ ಉಪಾಧಿ ಸಂಬಂಧಾತ್ ಅಂದರೆ ಬುದ್ಧಿ ಉಪಾಧಿ ತಸ್ಯ ಬುದ್ಧಿ ಉಪಾಧಿ ಮೂಲಕವಾಗಿ ಸಂಬಂಧ ಬುದ್ಧಿ ಉಪಾಧಿ ಮೂಲಕವಾಗಿ ಸಂಬಂಧ ಆಗ್ಯದ. ಯಾಕೆ ಸಂಬಂಧ ಆಗ್ಯದ? ಆಜ್ಞಾನಿಕತ್ವ ಅಜ್ಞಾನ ಮೂಲಕವಾಗಿ. ಹೌದಲ್ಲ? ಹಾವು ಯಾಕೆ ಕಂಡದ? ಮಂದಂಧಕಾರದಿಂದ ಹಂಗೆ ಏನಪ್ಪ ಅಂತಾರೆ ಯಾಕಾಗ್ಯದ? ತಾದಾತ್ಮ ಯಾಕಾಗ್ಯದ? ಅಜ್ಞಾನಿಕ ತಾದಾತ್ಮ ಅಜ್ಞಾನ ಮೂಲಕವಾಗಿ. ತಾದಾತ್ಮಗೆ ಏನಾಯಿತು? ಹಾವು ತೋರ್ತು. ಹಾಗೆ ಇಲ್ಲೇನಾಯಿತು ಅಂತ ಕೇಳಿದರೆ ಪರಿಕಲ್ಪಿತಂ ಯತ್ ಜೀವತ್ವಂ ನಮಗೆ ಜೀವತ್ವ ತೋರ್ತು. ಏನಂತ? ಹುಡ್ತೀನಿ, ಸಾಯ್ತೀನಿ, ಸುಖಿ ದುಃಖಿ, ದಡ್ಡ ಶಾಣೆ ಇವೆಲ್ಲ ಏನಪ್ಪ ಅಂತ ತೋರ್ತು. ಏನು? ಜೀವತ್ವ. ನಾನು ಜೀವಂದ್ರೆ ಏನು ರೀ? ಈ ಪ್ರಾಣಾದಿಗಳ ಮೇಲೆ ನಾನಂತ ತಿಳಿದ ಮೋಹವೇ ಜೀವ. ಇದು ಕಲ್ಪನೆ ಆಗ್ಯದ ಅವನಿಗೆ. ಇದೇನಪ್ಪ ಅಂತ ಕೇಳಿದ್ರೆ ಹೆಂಗದ? ಮಿಥ್ಯಾಭೂತಂ. ಇದೇನದ? ಮಿಥ್ಯಾಭೂತ ಅಂದರೆ ಸ್ವರೂಪ, ಮಿಥ್ಯಾ ಸ್ವರೂಪ ಉಳ್ಳದ್ದು. ತತಃ ಅನ್ಯತ್ ಅದಕ್ಕಿಂತಲೂ ಏನಪ್ಪ ಅಂದ್ರೆ ಸತ್ಯಭೂತಂ ಅನ್ಯತ್ ಈ ಮಿಥ್ಯೆಗಿಂತಲೂ ಸತ್ಯವಾದ್ದು ಬೇರೆ ಅದ. ಮಿಥ್ಯೆಯಾಗಿ ತೋರುವ ಹಾವಿಗಿಂತಲೂ ಸತ್ಯವಾದ ಹಾಗೊಂದು ಬೇರೆ ಅದ. ಹೀಗೆ ಜನ್ಮ ಮರಣಾದಿ ಏನು ತೋರ್ತವ ಈ ಏನಪ್ಪ ಜೀವತ್ವಗಿಂತಲೂ ಒಂದು ಆತ್ಮ ಪ್ರತ್ಯೇಗಾತ್ಮ ಬೇರೆ ಅದ, ಬ್ರಹ್ಮ ಬೇರೆ ಅದ. ಅದಕ್ಕೆ ಅವರು ಸತ್ಯಭೂತಂ ಸ್ವರೂಪೇಣ ಅಸಂಸಾರಿತ್ವಾದಿ ರೂಪೇಣ. ಅದು ಹೆಂಗದ್ರಿ ಸತ್ಯ? ಅದು ಸಂಸಾರಿ ಅಲ್ಲಪ್ಪ, ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ಸುಖಿ ಇಲ್ಲ, ದುಃಖ ಅಲ್ಲಿಲ್ಲ. ಅದಕ್ಕೆ ಸಂಸಾರೇ ಇಲ್ಲ, ಸಂಸರಣನೇ ಇಲ್ಲ. ಯಾಕೆ? ಅದು ಮಾಡಂಗಿಲ್ಲ.
ಮಾಡಂಗಿಲ್ಲ ಅಂದರೆ ಪುಣ್ಯ ಪಾಪ ಇಲ್ಲ, ಪುಣ್ಯ ಪಾಪ ಇಲ್ಲ ಅಂದರೆ ಹುಟ್ಟು ಸಾವಿಲ್ಲ, ಪ್ರಶ್ನೆನೇ ಇಲ್ಲ ಅದಕ್ಕೆ ಅವರು ಹೇಳಿದ್ರು, ಅವರು ಅಸಂಸಾರಿತ್ವಾದಿ ರೂಪೇಣ ಏನಪ್ಪ, ಈ ದೇಹಾದಿ ಎಲ್ಲಕ್ಕಿಂತಲೂ ವಿಲಕ್ಷಣಂ ಭಿನ್ನಂ, ವಿಲಕ್ಷಣ ಅಂದರೆ ಭಿನ್ನ, ನತು ನೈವ ಇತ್ಯರ್ಥ, ಅದು ಹುಟ್ಟು ಸಾವುಗಳಿಂದ ಕೂಡಿಕೊಂಡದ್ದು ಅಲ್ಲ. ದೇಹ ಇವೆಲ್ಲ ಹುಟ್ಟುತ್ತವೆ, ಸುತ್ತವೆ, ವಿಜ್ಞಾನಮಯ ಕೋಶದ ಸುಖ ದುಃಖ ಆಗ್ತವೆ, ಇವು ಎಲ್ಲವೂ ಕೂಡ ವಿಲಕ್ಷಣವಾಗಿ ಅವ ಆತ್ಮ ಅದಾನ, ಆದ್ದರಿಂದ ಅವನು ಸತ್ಯ ಅದಾನ, ಇವು ಸುಳ್ಳದಾವ. ಭ್ರಮೇಣಾಪಿ ಅನ್ಯಥಾ ವಸ್ತು ಜೀವಭಾವ ಪರಾತ್ಮನ. ಏನಪ್ಪ ಅಂದ್ರೆ ಇದು ಯಾಕಾಗ್ಯದ, ಭ್ರಮೇಣ ಅನ್ಯಥಾ ರೂಪ ತೋರ್ಯ, ಹಾಗೆ ಮಂದಂಧಕಾರ ಮೂಲಕವಾಗಿ ಹೇಗೆ ಹಗ್ಗ ಹಾವಾಗಿ ತೋರ್ಯದ, ಹಾಗೆ ಇವನಿಗೆ ಭ್ರಮ ಮೂಲಕವಾಗಿ ವಿಚಾರ ಮಾಡದೇ ಇರುವ ಮೂಲಕವಾಗಿ ಏನಪ್ಪ, ಅದು ವಾಸ್ತು, ಅದು ಜೀವಭಾವ ಪರಮಾತ್ಮನ, ಅದು ಪರಮಾತ್ಮನಿಗೆ ಜೀವಭಾವ ತೋರ್ಯದ. ಇತಿ ಶಿಷ್ಯೇಣ ಉಕ್ತತ್ವಾತ್ ಅನ್ಯಥಾ ವಾಸ್ತು ಇತಿ ವಾಸ್ತಕಂ ಜೀವತ್ವಂ ಯಥಾ ಸುಧಾಯ ಹರಿದ್ರಾಯಾಶ್ಚ ಯೋಗೆ ರಕ್ತಿಮ ವಸ್ತುತಃ. ಹೌದಲ್ಲ, ಹೆಂಗೆ ತೋರ್ಯದ್ರಿ ಅಂತ ಕೇಳಿದ್ರೆ, ಅರೆ ಭಿನ್ನ ಭಿನ್ನೇ ಅದಾವ. ಹಾಲ ಬೆಳಗ್ಗೆ ಅದ, ಹೌದ್ರ ಬೆಳಗ್ಗೆ ಅದ, ಸುಣ್ಣ ಬೆಳಗದ, ಅರಿಶಿಣ ಏನಪ್ಪ ಅಂತ ಕೇಳಿದರೆ ಹಳದಿ ಅದು, ಅವೆರಡು ಕೂಡಿಸೋರೆ ಕೆಂಪಾಕದ ಇಲ್ಲ, ಅದು ಭಿನ್ನ ಭಿನ್ನ ಅದಾವ. ಖರೆ ವಸ್ತುಗಳು ಏನಪ್ಪ ಅಂದ್ರೆ ಸುಧಾಯಾಮ್ ಏನಪ್ಪ ಅಂತಂದ್ರೆ ಶಾಸ್ತ್ರ ಹೇಳಿದರು, ಬುದ್ಧಿ ಏನಪ್ಪ ಅಂದ್ರೆ ಆತ್ಮ, ಅಂತಃಕರಣ, ಆತ್ಮ ಭಿನ್ನ ಭಿನ್ನ ಅದಾವ, ಅವಕ್ಕೆ ಇವಕ್ಕೆ ಸಂಬಂಧ ಇಲ್ಲ. ಕೂಡುದು ಅಂದರೆ ಭಿನ್ನ ಆಗ್ತದೆ, ಹೌದಲ್ಲ. ಈಗ ನೋಡಿ ಬೆಲ್ಲ ಚಲೋ ಅದ, ಚಲೋ ಬೆಲ್ಲ ಚಲೋನೇ ಅದು. ಆ ಬೆಲ್ಲಿನ ಜೊತೆಗೆ ಏನಪ್ಪ ಅಂದ್ರೆ ಇಟ್ಟು ಗಿಡದ ತೊಗಟಿ, ಹರಕು ಚೀಲ ಎಲ್ಲ ಕೂಡ್ದು ಸರಿ ಹಾಕದು ನೋಡ್ರಿ. ಅದು ಬೆಲ್ಲದ್ರೆ ಬೆಲ್ಲ ಚಲೋನೇ ಅದು, ಪರಂತು ಕೆಳಗೆ ಹೋಗಿ ಕುಂತು ಒಳಗೆ ರಗಟಿ ಕವು ಇವೆಲ್ಲ ಕೂಡಿಸಿದ್ರು ಅಂದ್ರೆ ಅನ್ನತ್ತ ಕೂಡಿ ಶುದ್ಧ ಬೆಲ್ಲ ಹೇಗಪ್ಪ ಸರಿ ಆಗ್ತದೆ, ಸರಿ ಆಗ್ತದೆ. ಹಾಗೇನಪ್ಪ ಅಂತ ಕೇಳಿದರೆ ಶುದ್ಧನಾದ ಆತ್ಮನು ಈ ಕಚಡ ಎಲ್ಲ ಕೂಡಿ ಏನು ಮನೋಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಕೂಡಿ ಅವುಗಳ ಧರ್ಮ ಕಾಮ ಕ್ರೋಧದ ಒಳಗೆ ಸೇರಿ ಏನಾಯಿತು ಅಂತ ಕೇಳಿದರೆ, ಅದು ನವಸಾಗರ ಅವು ಇವು ಹಳಿ ಉಪ್ಪು ಹಳಿ ಬೆಲ್ಲ ಕೂಡಿಸ್ಕೊಂಡು ಸರಿ ಹೆಂಗೆ ಹಾಕದ. ಅದು ಬೆಲ್ಲ ತಿಂದು ಖುಷಿ ಪಡ್ತಿದ್ದ, ಈಗ ಅಳ್ತಾನವು ಸರಿ ಕೊಡೋದು. ಹಂಗೆ ಈ ಜೀವನ ಪರಿಸ್ಥಿತಿ ಆಗ್ಯದ. ಇವೆಲ್ಲ ಸೇರಿ ಏನಾಯಿತು ಅಂತ ಕೇಳಿದ್ರೆ ಅವನಿಗೆ ಏನು ಮಾಡ್ಯಾವ, ದುಃಖಿಯನ್ನು ಮಾಡ್ಯಾವ. ಭ್ರಮೇಣ ಆಪಿ ಅನ್ಯಥಾ ವಾಸ್ತು ಜೀವಭಾವ ಪರಾತ್ಮನಃ ಶಿಷ್ಯೇಣ ಉಕ್ತತ್ವಾತ್ ಭ್ರಮೇಣ ಆಪಿ ಅನ್ಯಥಾ ವಾ ಅಸ್ತು ಜೀವಭಾವ ಪರಮಾತ್ಮನ. ಭ್ರಮದಿಂದ ಅಥವಾ ಯಾವುದೇ ಪ್ರಕಾರದಿಂದ ಅವನಿಗೆ ಆಗ್ಯದ. ಅನ್ಯಥಾ ವಸ್ತು ಇತಿ ವಾಸ್ತವಕಂ ಜೀವತ್ವಂ ಯಥಾ ಸುಧಾಯ ಹರಿದ್ರಾಯಾಶ್ಚ ಯೋಗಿ ರಕ್ತಿಮ ವಸ್ತುತಃ. ಏನಪ್ಪ ಅಂದ್ರೆ ಬಿಳಿದು ಏನಪ್ಪ ಅಂತ ಕೇಳಿದ್ರೆ ಹಳದಿ ಕೂಡಿಸೋದು ಕೆಂಪು ಹೆಂಗೆ ಹಾಕದ. ಅದರಂತೆ ಈ ನಿತ್ಯ ಅನಿತ್ಯ ಇವೆರಡಕ್ಕೂ ಸಂಬಂಧ ಆಗಿ ಜೀವನಿಗೆ ಅಂತಃಕರಣಕ್ಕೆ ಪ್ರತ್ಯೇಗಾತ್ಮನಿಗೂ ಅಂತಃಕರಣಕ್ಕೂ ಸಂಬಂಧ ಆಗೇನಪ್ಪ ಅಂದ್ರೆ ಇದು ಜೀವತ್ವ ಇವನಲ್ಲಿ ಪ್ರಾಪ್ತಿ ಆಗ್ಯದ. ತಮ್ಮ ಅಭಿಪ್ರಾಯ ನಿರಸಿತು ಆತ್ಮನೇ ಬುದ್ಧಿಯುಪಾದ ಸಂಬಂಧ ವಶಾತ್. ಯಾಕೆ ಅಂತಃಕರಣ ವಶಾತ್ ಜೀವಭಾವ ಬಂತು ಅಂತ ಕೇಳಿದರೆ, ಹೇಗೆ ಸುಖ ದುಃಖ ಬಂದು ಅಂತ ಕೇಳಿದರೆ, ಭಿನ್ನ ಭಿನ್ನ ವಸ್ತು ಹಳದಿ ಬಿಳಿ ಕೂಡಿಸಿದ್ರೆ ಹೆಂಗೆ ಕೆಂಪು ಬಣ್ಣ ಉತ್ಪನ್ನ ಆಗ್ತದೋ ಅದರಂತೆ ಈ ಜೀವಭಾವ ಕೂಡ ಅವನಿಗೆ ಅನಾತ್ಮ ಅಂತಃಕರಣಗಳು ಪ್ರತ್ಯೇಗಾತ್ಮನ ಸಂಬಂಧ ಆಗುವುದರಿಂದ ಜೀವತ್ವ ಅವನಿಗೆ ಪ್ರಾಪ್ತಿ ಆಗ್ಯದ. ತದ್ವಿನ ಸ್ವರೂಪೇಣ ಈ ಉಪಾಧಿ ಸಂಬಂಧ ಆಗದೇ ಇದ್ದರೆ ಸ್ವರೂಪೇಣ ತಥೋ ಅನ್ಯನ್ನಾಸ್ತಿ ಇತ್ಯುಕ್ತಂ ಶ್ರೀ ಗುರುಣ. ಉಪಾಧಿ ಹೋಯಿತು ಅಂದ್ರೆ
ಜನ್ಮ ಮರಣ ಏನೂ ಇಲ್ಲ ಅಂತ ಸದ್ಗುರುಗಳೇನಪ್ಪ ಅಂತ ಕೇಳಿದರೆ ಅದನ್ನು ಉಪದೇಶ ಮಾಡ್ತಾರೆ. ಯಾಕೆ? ಅಸಂಗೋ ಹೇಯಂ ಪುರುಷ. ಆತ್ಮ ಹೆಂಗದನ? ಅಸಂಗ ಅದ, ಅಸಂಗ ಅದ. ಧೂಳಿ ಹತ್ತದ ಚಿನ್ನದಂತೆ. ಬಂಗಾರ ಎಷ್ಟು ಬೇಕು ಧೂಳಿಯಾಗಿಡ್ರಿ, ಅದು ಏನಾಗಿಲ್ಲ. ಉಳುಕಿ ವಸ್ತು ಜಂಗ್ ಹತ್ತಾವ, ಕಬ್ಬಿಣಿಗೆ ಬಿಣಕ್ಕೆ. ಬಂಗಾರಕ್ಕೆ ಎಲ್ಲಿ ಇಟ್ಟರು ಕೂಡ ಅದು ಹ್ಯಾಂಗಿದ್ದಂಗೆ ಬಂಗಾರನೇ ಇರ್ತದೆ. ಅದರಂತೆ ಏನಪ್ಪ ಅಂತ ಕೇಳಿದರೆ ಇವ ಆತ್ಮ ಹೆಂಗಂದ್ರೆ ಅಸಂಗೋ ಹೇಯಂ ಪುರುಷ ಇದು ಶ್ರುತ್ಯ ಅವಸ್ತುಭೂತ ಏವ ಸಂಬಂಧ ಬುದ್ಧ್ಯಾಸ ತಸ್ಯ ವಕ್ತವ್ಯ ಇತ್ಯ ಆ ಸಂಬಂಧ. ಇಂಥ ಪುರುಷನಿಗೆ, ಅಸಂಗನಾಗಿದ್ದ ಪುರುಷನಿಗೆ ಏನಪ್ಪ ಸಂಘದಿಂದ ಏನಾಯಿತು ಅಂತ ಕೇಳಿದರೆ ಇದು ಅವಸ್ತು ಅಂದರೆ ಇಲ್ಲದ ವಸ್ತು, ಮಿಥ್ಯಾ ವಸ್ತುವಿನ ಸಂಬಂಧದಿಂದ ಏನಪ್ಪ ಅಂತ ಕೇಳಿದರೆ ಅದು ಬುದ್ಧಿಯಲ್ಲಿ ಆರೋಪ ಆಗ್ತದೆ. ಒಳ್ಳೆಯ ಹುಡುಗ ಅವ್ರ ಗೆಳತನದಾಗ ಹಿಂಗೆ ಕೆಟ್ಟ್ರಿ ಅಂತೇವಲ್ಲ, ಹುಡುಗ ಒಳ್ಳೆಯವನೇ ಪರಂತು ಅವ್ರ ಸಂಘ ಮಾಡಿ ಕೆಟ್ಟಾನ ಅಂತ ಹೆಂಗಂತೇವಿ, ಹಾಗೆ ಇವನು ಕೂಡ ಬುದ್ಧಿ ಒಳ್ಳೆಯದೇ. ಅಂತಃಕರಣಾದಿಗಳ ಸಂಬಂಧದಿಂದ ಆತ್ಮನಿಗೆ ಹಾಗೆ ಆರೋಪ ಮಾಡ್ತದೆ ಅಂತ ಹೇಳಿ ಸ್ವಾತ್ಮನ ಹೇಳಿ ಮುಗಿಸೋಣ ಇಲ್ಲಿಗೆ.